ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರವರ ದಿವ್ಯ ಚರಣಾರವಿಂದಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅವರ ಸತಶಿಷ್ಯರಾದ ಶ್ರೀ ಶಂಕರ್ ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರಿಗೆ ಅನಂತ ಪ್ರಣಾಮವನ್ನು ಸಲ್ಲಿಸುತ್ತಾ, ಅವರ ದಿವ್ಯ ಚರಣಾರವಿಂದಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಬಂದಿರತಕ್ಕಂಥ ಎಲ್ಲಾ ಭಕ್ತರಿಗೆ ಶ್ರೋತರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ ದಿವ್ಯ ಮನಾಚೆ ಬೋಧನ ಶ್ರೀ ಗುರುಗಳ ಮುಖಾಂತರ ನಾವು ಶ್ರವಣ ಮಾಡೋಣ, ಚಿಂತನ ಮಾಡೋಣ, ಮನನ ಮಾಡೋಣ. ನಮ್ಮ ಈ ಪಾರಮಾರ್ಥಿಕ ಸಾಧನೆಯಲ್ಲಿ ಪ್ರತಿ ಗುರುವಾರ ಗುರುಗಳು ಬಂದು ನಮ್ಮನ್ನ ಬೋಧನೆ ಮಾಡಿ ಕೈ ಹಿಡ್ಕೊಂಡು ನಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡ್ತಿದ್ದಾರೆ. ಅವರಿಗೆ ಸತ್ಸಂಗದ ಪರವಾಗಿ, ಶ್ರೀಮಾತ್ರೆಯ ಸತ್ಸಂಗದ ಪರವಾಗಿ ಹೃತ್ಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸುತ್ತಾ ಅವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಇಂದಿನ ಆಖ್ಯಾನವನ್ನು ಗುರುಗಳು ಶುರು ಮಾಡಬೇಕು ಅಂತ. राजाधिराज सद्गुरुनाथ महाराज की जय. श्री गुरुदेव दत्त. गुरु ब्रह्मा गुरु विष्णु गुरुदेवो महेश्वरा गुरु साक्षात परब्रह्म तस्मै श्री गुरुवे नमः. गुरु साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुकासारिके पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिका मान्य ऐसा नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ. रघुपति राघव राजा राम पतित पावन सीताराम. पतित पावन सीताराम पतित पावन सीताराम. पतित पावन सीताराम पतित पावन सीताराम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. राम 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 सीता राम राम राम. 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 राम 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 राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು
ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ದ ಅಧಿದೇವತೆಯಾಗಿರುವಂತಹ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ಇಂಥ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ತಾಯಂದರಿಗೆ, ಮಾತೆಯರಿಗೆ, ಗುರು ಹಿರಿಯರಿಗೆ, ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಇವತ್ತ ಆ ಸದ್ಗುರುನಾಥನ ಕೃಪೆಯಿಂದ, ಶ್ರೀ ಸಮರ್ಥರ ಕೃಪೆಯಿಂದ ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಗ್ರಂಥ ಆದಂತ ಮನೋಬೋಧ ಮನಾಚಿ ಶ್ಲೋಕದ ಆ ಶ್ಲೋಕಗಳ ಅರ್ಥವನ್ನ ಚಿಂತನಾ ಮಾಡ್ಕೊತ ಬಂದದ್ದಾಗ್ಯದ. ಇದು ನಮ್ಮೆಲ್ಲರ ಭಾಗ್ಯ. ಈಗಾಗಲೇ ನಾವು 30 ಶ್ಲೋಕಗಳನ್ನ ಶ್ರವಣ ಮಾಡಿದ್ದಾಗ್ಯದ. 30 ಶ್ಲೋಕಗಳ ಬಗ್ಗೆ ನಾವು ವಿವರಣೆಯನ್ನ ಮಾಡ್ಕೊಂಡಿದ್ದಾಗ್ಯದ. ಅದನ್ನ ನಮ್ಮ ಜೀವನದಾಗ ಅಳವಡಿಸ್ಲಿಕ್ಕೆ ಪ್ರಯತ್ನನೂ ಮಾಡ್ಲಿಕ್ಕತ್ತೀವ ಅನ್ನೋದ್ರಾಗ ಎರಡು ಮಾತಿಲ್ಲ ಅಂತನ್ನ. ಯಾಕಂದ್ರ 30 ಸತ್ಸಂಗದಿಂದನೂ 30 ಏನಪ್ಪಾ ಅಂದ್ರೆ ಶ್ಲೋಕಗಳಲ್ಲಿಯೂ ತಾವು ಯಾರು ಏನಪ್ಪಾ ಅಂದ್ರೆ ತಮ್ಮ ಒಂದು ರುಚಿಯನ್ನ ಕಡಿಮೆ ಮಾಡ್ಕೊಂಡಿಲ್ಲ ಅಂದ್ರ ಅದನ್ನ ನೀವು ಪ್ರೇಮದಿಂದನೇ ಕೇಳಿರಿ ಅಂತ ಇದ್ರ ಭಾವ. ಪ್ರೇಮದಿಂದ ಕೇಳಿದಾಗ ಮಾತ್ರ ಅದನ್ನ ಜೀವನದೊಳಗೆ ಅಳವಡಿಸುವಂತ ಒಂದು ಪ್ರೇರಣಾನು ನಮಗ ನಮ್ಮ ಅಂತರಂಗದೊಳಗೆ ಪ್ರೇರಣಾನು ಉತ್ಪನ್ನ ಆಗ್ತದೆ. ಹಾಗೆ ನಾವು ನೀವುಗಳೆಲ್ಲ 30 ಶ್ಲೋಕಗಳ ಬಗ್ಗೆ ಸರ್ವಸಾಧಾರಣ 27ನೇ ಶ್ಲೋಕದಿಂದ 37ನೇ ಶ್ಲೋಕ ತನಕ ಅರ್ಥಾತ್ 10 ಶ್ಲೋಕಗಳನ್ನ ಸಮರ್ಥ ರಾಮದಾಸ್ ಮಹಾರಾಜರು ಶ್ರೀರಾಮಪ್ರಭುವಿನ ಅರ್ಥಾತ್ ತನ್ನ ಗುರುವಿನ ಸದ್ಗುರುವಿನ ವರ್ಣನೆಯನ್ನ, ಮಹತಿಯನ್ನ, ಅವ್ರ ಒಂದು ಸಾಮರ್ಥ್ಯವನ್ನ, ಆ ಸ್ಥಿತಿಯನ್ನ ಇದನ್ನ ವರ್ಣ ಮಾಡಿ, ಇಂಥ ಒಂದು ಮಹಾನ್ ಸಾಮರ್ಥ್ಯವುಳ್ಳಂತ ಸದ್ಗುರು ನಿನ್ನ ಹಿಂದೆ ಇರ್ಲಿಕ್ಕಾಗಿ ನೀನು ಜೀವನದೊಳಗೆ ಎದಕ್ಕೂ ಏನಪ್ಪಾ ಅಂದ್ರ ಭಯ ಪಡಬೇಡ ಅನ್ನುವಂತ ಒಂದು ಅಭಯ ಹಸ್ತ ನೀಡುವಂತಹ ಶ್ಲೋಕಗಳು ಇವೆಲ್ಲ 27ನೇ ಶ್ಲೋಕದಿಂದ. ಹಿಂದಿನ ವಾರದ ಶ್ಲೋಕದಾಗಂತರೂ 30ನೇ ಶ್ಲೋಕ ಅಂತರೂ ಇಡೀ ಮನಾಚ್ಯ ಶ್ಲೋಕದೊಳಗೆ ಒಂದು ವಿಶಿಷ್ಟವಾದಂತಹ ಶ್ಲೋಕ ಅದು. ಏನು? ಸಮರ್ಥಾಚ್ಯ ಸೇವಕ ವಕ್ರಪಾಹೆ ಅಸಾ ಸರ್ವ ಭೂಮಂಡಳಿ ಕೋಣಾಹೆ. ಎಷ್ಟೊಂದು ಅದ್ಭುತವಾದ ಶ್ಲೋಕ ಅಂದ್ರ ಸದ್ಗುರುವಿನ ಶಿಷ್ಯರಾದಂತವರು ಈ ಒಂದು ಶ್ಲೋಕವನ್ನ ಅಂತರಂಗದೊಳಗೆ ಗಟ್ಟಿಯಾಗಿ ಹಿಡಿದು ಬಿಟ್ರೆ ಇಡೀ ಅವ್ರ ಜೀವನನೇ ಏನಪ್ಪಾ ಅಂದ್ರ ಸಮಾಧಾನದಿಂದ ಬದುಕಲಿಕ್ಕೆ ಒಂದು ಪ್ರೇರಣಾ ನೀಡ್ತದೆ. ಭಯ ಅನ್ನುವಂಥದ್ದು ಅಲ್ಲಿ ಅವ್ರಿಗೆ ಉತ್ಪನ್ನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರ ಸಮರ್ಥಾಚಿಯ ಸೇವಕ ವಕ್ರಪಾಹಿ, ಆ ಸದ್ಗುರುನಾಥನ ಸೇವಕನನ್ನ ವಕ್ರ ದೃಷ್ಟಿಯಿಂದ ನೋಡುವಂತವ್ರು ಅಸಾ ಸರ್ವ ಭೂಮಂಡಳಿ ಕೋಣ. ಸರ್ವ ಭೂಮಂಡಲದೊಳಗೆ ಯಾರಿದ್ದಾರೆ ಅಂತೇಳಿ ಅವರು ಇಷ್ಟೊಂದು ಏನಪ್ಪಾ ಅಂದ್ರ ಸ್ಪಷ್ಟವಾಗಿ ನಮ್ಮೆಲ್ಲರ ಹೃದಯದೊಳಗ ಇದನ್ನ ಒತ್ತಿ ಒತ್ತಿ ಹೇಳ್ತಾರ. ನೋಡಪ್ಪ, ಸದ್ಗುರು ಸಾರಿಕ ಅಸತಾ ಪಾಟಿರಾಕ ಇತರಾಂಚ ಲೇಖ ಕೋಣಕರಿ. ಮಾೌಲಿ ಜ್ಞಾನೇಶ್ವರ ಮಹಾರಾಜರಂದ್ರು ಸದ್ಗುರು ಸಾರಿಕ ಅಸತಾ ಪಾಟಿರಾಕ ಇತರಾಂಚ ಲೇಖ ಕೋಣಕರಿ. ರಾಜಯಾಚಿಕಾಂತ ಕಾಯ ಭೀಕಮಾಗೆ ಮನಾಚಿಯ ಜೋಗೆ ಸಿದ್ಧಿ ಪಾವೆ. ನೀನು ಇಚ್ಛಾ ಮಾಡಿದ್ದಲ್ಲ ನಿನ್ನ ಸದ್ಗುರುನಾಥ್ ನೀಡ್ಲಿಕ್ಕೆ ತಯಾರಿರುತ್ತಾಗ ನೀನು
ಅವನ ಸೇವಕನಾಗಿ ಬದುಕುವುದನ್ನ ಮೊದಲ ಏನಪ್ಪಾ ಅಂದ್ರೆ ಅದ್ರೊಳಗೆ ನೀನು ನೋಡಪ್ಪ ಅಂತಾರ ಅವ್ರು. ನೀನು ನಿಜವಾಗಿಯೂ ಸೇವಕನಾಗಿ ಬದುಕಲಿಕ್ಕತ್ತೀಯೋ ಇಲ್ಲೋ ಇದನ್ನು ನಾವು ಖಾತ್ರಿ ಮಾಡ್ಕೋಬೇಕಾಗಿದೆ. ಇಷ್ಟೇ ನಾವು ಹೇಳ್ಕೊಳ್ಬಹುದು, ನಾವು ದಾಸರಂತ ತಿಳ್ಕೊಬಹುದು, ಶಿಷ್ಯರಂತ ತಿಳ್ಕೊಬಹುದು, ಭಕ್ತರಂತ ತಿಳ್ಕೊಬಹುದು. ಆದ್ರ ನಮ್ಮ ಅಂತರಂಗವನ್ನು ಶೋಧ ಮಾಡಿದಾಗ ನಿಜವಾಗಿಯೂ ನಮ್ಮ ಸದ್ಗುರುನಾಥನ ಸಂಬಂಧ ನಮ್ಮ ಜೀವನವನ್ನ ನಾವು ನಿವಾಳಿಸಿ ಒಗಿಲಿಕ್ಕೆ ತಯಾರಿದ್ದೇವನು, ಅವನಿಗಾಗಿ ಪ್ರಾಣವನ್ನು ಸಹಿತ ಕೊಡ್ಲಿಕ್ಕೆ ತಯಾರಿದ್ದೇವನು. ಸಮರ್ಥರಂತರ ದೇವ ಮಂಜೆ ಆಪ್ಲೇ ಪ್ರಾಣ. ಹೆಂಗಿರ್ಬೇಕು ಶಿಷ್ಯ? ನನ್ನ ಗುರುನಾಥ ಅಂದ್ರೆ ನನ್ನ ಪ್ರಾಣ, ಪ್ರಾಣಾಸಿ ನ ಕರಾವೇ ನಿರ್ವಾಣ. ಹೆಂಗ ನಮ್ಮ ಪ್ರಾಣವನ್ನ ನಾವು ಪ್ರೇಮ ಮಾಡ್ತೀವಲ್ಲ ಅದ್ರ ಎಷ್ಟೋ ಪಟ್ಟು ಪ್ರೇಮವನ್ನು ನಮ್ಮ ಸದ್ಗುರುನಾಥನಿಗಾಗಿ ನಾವು ಮಾಡ್ಬೇಕಾಗ. ಸಮರ್ಥ ಇವ್ರು ತುಕಾರಾಮ್ ಮಹಾರಾಜರಂತಾರ, ಕಾಯ ದ್ಯಾವ್ಯತ್ಯಾಸಿ ವಾವೇ ಉತ್ತರಾಯಿ ಠೇವಿತ್ವ ಪಾಯಿ ಜೀವತೋಡ. ಈ ಜೀವ ನಿವಾಳಿಸಿ ಹೋಗಿದ್ರು ಸಹಿತ ನನ್ನ ಗುರುನಾಥ ಮಾಡಿದ ಉಪಕಾರದ ಒಂದು ಸ್ಮರಣೆಯನ್ನ ಅಥವಾ ಅದಕ್ಕೆ ಪ್ರತಿಯಾಗಿ ನಾವು ಅದನ್ನ ತೀರಿಸಲಿಕ್ಕೆ ಆಗುದಿಲ್ಲ ಅನ್ನುವಂತ ಉಪಕಾರ ಸದ್ಗುರುನಾಥ ನಮಗೆಲ್ಲ ಮಾಡಿದಾಗ ಅವನು ಸರಿಯಾದ ದಾಸರ ಆಗೇವೋ ಇಲ್ಲವೋ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂದ್ರ ದಾಸ್ಯತ್ವ ಅನ್ನುವಂಥದ್ದು ಸಾಮಾನ್ಯ ಒಂದು ಸ್ಥಿತಿ ಅಲ್ಲಂತಾರ. ಯಾರು ದಾಸರಾಗ್ಯಾರ ಅವರು ಮಾತ್ರ ಈ ದಾಸ ಬೋಧವನ್ನು ಬೋಧಿಸ್ಲಿಕ್ಕೆ ಸಮರ್ಥರಾಗ್ಯಾರ. ಇವತ್ತಿನ ದಿವಸ ಇಷ್ಟೊಂದು 200 ಸಮಾಸದ ಸಮರ್ಥರು ರಚಿಸಿದಂತ ದಾಸಬೋಧ ಇದನ್ನ ಯಾರು ಬೋಧ ಮಾಡಿದ್ರ ಅಂದ್ರ ಸಮರ್ಥರ ದಾಸರಾದವರು ಮಾತ್ರ ಬೋಧ ಮಾಡ್ಲಿಕ್ಕೆ ಸಾಧ್ಯದ. ಉಳುಕಿದವರಿಗೆ ಬೋಧ ಮಾಡ್ಲಿಕ್ಕೆ ಆಗುವುದಿಲ್ಲ. ಶ್ರೀರಾಮ ಪ್ರಭುವಿನಲ್ಲಿ ಇರುವಂತಹ ಸಾಮರ್ಥ್ಯ ಕೇವಲ ಯಾರಂತಲ್ಲಿತ್ತು ಅಂದ್ರ ಅವರ ಅತ್ಯಂತ ಶ್ರೇಷ್ಠ ದಾಸರಾಗಿರುವಂತಹ ಮಾರುತಿ ಅಂತಲ್ಲಿತ್ತು. ರಾಮಪ್ರಭುವಿನಂತೆ ಅಲ್ಲಿ ಇರುವಂತಹ ಎಲ್ಲಾ ಸಾಮರ್ಥ್ಯ ಯಾರ ಹಂತಲ್ಲಿತ್ತು ಅಂದ್ರ ಮಾರುತಿ ಅಂತಲ್ಲಿತ್ತು. ಅಂದ್ರ ಎಂತ ದಾಸ್ಯತ್ವವನ್ನು ನಿಭಾಯಿಸಿರ್ಬೇಕು ಅನ್ನುವಂತಹದ್ದನ್ನ ನಾವು ಸ್ಪಷ್ಟ ಪಡ್ಕೊಂಡು ನೋಡ್ಕೋಬೇಕು. ಅದಕ್ಕ ಅವ್ರಂದ್ರು ಸಮರ್ಥಾಚಿಯ ಸೇವಕ ವಕ್ರಪಾಯೆ. ಅಂತ ಸೇವಕ ನೀನಾಗಿ ಏನು ಸೇವಕತನದ ರುಚಿಯ ನೇನಳದ್ಯೋ ಹನುಮ. ಪುರಂದರದಾಸರಂತಾರ, ಏನು ಸೇವಕತನದ ರುಚಿಪ? ಇಂಥ ಒಂದು ರಾಮನ ಕಾರ್ಯವನ್ನ ಮಾಡಿ ರಾಮ ಅಂತಾನ ಒಪ್ಕೊಂಡಂತಾನ, ಮಾರುತಿ ನಿನಗೇನ್ ಬೇಕಾದ್ ಬೇಡು ಅಂದ್ರ ಏನೂ ಬೇಡ ಅಂದ್ಬಿಟ್ಟಿಲ್ಲ ನೀನು, ಏನೂ ಬೇಡ ಅಂದಿಲ್ಲ. ಅದಕ್ಕೆ ಅವ್ರಂದ್ರು ಏನಪ್ಪಾ ಸೇವಕತನದ ರುಚಿಯನ್ನೇನಳದ್ಯೋ ಹನುಮ. ಎಂತ ಇದಪ್ಪ ನೀನು. ನಾವು ಮಾಡುದು ಭಕ್ತಿ ಮಾಡುದು ಮಹಾರಾಜರಿಂದ ಸದ್ಗುರುಗಳಿಂದ ಮತ್ತಷ್ಟು ನಮ್ಮಿಂದ ಅವರಿಂದ ಸೇವಾನೇ ಅಪೇಕ್ಷೆ ಮಾಡ್ತೇವೆ ಹೊರತಾಗಿ ಏನೂ ಬೇಡಪ್ಪ ಗುರುನಾಥ ನೀ ಇಟ್ಟದ್ರೊಳಗೆ ತೃಪ್ತಿಯಾಗಿ ಇರ್ತಾನಂತೇಳಿ ಅಕಸ್ಮಾತ್ ಅಂತ ಒಂದು ಪ್ರಜ್ಞೆ ನಮ್ಮಲ್ಲಿ ಜಾಗೃತ ಆತಂದ್ರ ಅವು ಇಟ್ಟ ಅಂದ್ರ ನಮ್ಮಂತ ಸುಖಿಗಳು ಈ ಭೂಮಂಡಲದೊಳಗೆ ಇರುವುದಿಲ್ಲ ಅಂತ ತಿಳ್ಕೊಂಡು ನಾವು ನಮ್ಮನ್ನ ಇಟ್ಕೊಂಡೇವ್ ಅಂದ್ರೆ ಹಿಂಗಾಗಿ ಕೂಡ್ತೇವ್. ಒಂದದ ಒಂದಿಲ್ಲ, ಒಬ್ರು ನಮ್ಮನ್ನ ಪ್ರೇಮ್ ಮಾಡಿದ್ರು, ಒಬ್ರು ನಮ್ಮನ್ನ ಪ್ರೇಮ್ ಮಾಡ್ಲಿಲ್ಲ, ಒಬ್ರು ನಮ್ಮನ್ನ ದ್ವೇಷ ಮಾಡಿದ್ರು, ಅಥವಾ ಒಬ್ರು ನಮ್ಮನ್ನ ಹೊಗಳಿದ್ರು, ಒಬ್ರು ನಮ್ಮನ್ನ ತೆಗಳಿದ್ರು. ಇವೆಲ್ಲ ತರ ಒಂದ ಏನಪ್ಪಾ ಅಂದ್ರ ಪೂರ್ಣ ಇದರ ಅಂತ್ಯ ಎಲ್ಲಿ ಆಗ್ತದೆ ಅಂದ್ರ ನಾವು ಸದ್ಗುರುನಾಥನ ಸೇವಕರಾಗಬೇಕು. ಸದ್ಗುರುನಾಥನ ಕೈಯಾಗ ನಮ್ಮದು ಎಲ್ಲಾನು ಕೊಟ್ಟು ಬಿಡ್ಬೇಕು. ತುಕಾಮಣೆ ಗಾಲು ತಯಾವರಿ ಭಾರ. ತುಕಾರಾಮ್ ಮಹಾರಾಜರಂದ್ರು ತುಕಾಮಣೆ ಗಾಲು ತಯಾವರಿ ಭಾರ ವಾಹ್ವಾ ಸಂಸಾರ ದೇವಾಪಾಯಿ. ನಿನ್ನ ಸಂಸಾರ ಕೊಟ್ಟು ನೋಡಂತಾರು. ನಮ್ಮ ಸಂಸಾರ ಗುರುನಾಥನ ಕೈಯಾಗಿ ಯಾರು ಕೊಟ್ಟಾರಲ್ಲ ಅವ್ರ ಸಂಸಾರದಂತ ಚಂದ ಸಂಸಾರ ಈ ತ್ರಿಭುವನದೊಳಗೂ ಸಿಗುದಿಲ್ಲಂತ. ಅವ್ರ ಸಂಸಾರೇ ಸಂಸಾರ. ಅವ್ರ ಸಂಸಾರ ನೋಡಿ ಎಷ್ಟೋ ಸಂಸಾರಗಳು ಉದ್ಧಾರ ಆಗ್ತಾವ. ಅಂತ ಒಂದು ಸಂಸಾರ ಸದ್ಗುರುನಾಥ ನಿರ್ಮಾಣ ಮಾಡ್ತಾನ. ಅಂತ ಏನಪ್ಪಾ ಅಂದ್ರ ಸದ್ಗುರುನಾಥ ನಿನ್ನ ಬೆನ್ನ ಹಿಂದೆ ಇರ್ಲಿಕ್ಕಾಗಿ ನೀ ಯಾಕೆ ಅಂಜ್ತೀಪ ಅಂತ. ನೀ ಯಾಕೆ ಅಂತಿ? ಯಾಕಂದ್ರ ಇವತ್ತಿನ ಶ್ಲೋಕ 31 ಮತ್ತು 32 ಶ್ಲೋಕ ಮತ್ ಇದನ್ನೇ ವರ್ಣನ ಮಾಡ್ತಾವ. ರಾಮಪ್ರಭುವಿನ ಒಂದು ಶೌರ್ಯ, ಧೀರತನ, ಉದಾರತನ, ಗಂಭೀರತನ, ಔದಾರ್ಯತನ ಏನ್ರಿ ಇವೆಲ್ಲ
ಅವನ ಏನಪ್ಪಾ ಇದನ್ನೇ ಸಮರ್ಥರ ಮತ್ತು ವರ್ಣ ಮಾಡ್ಲಿಕ್ಕತ್ತಾರ. ಯಾಕೆ ಮಾಡ್ಲಿಕ್ಕತ್ತಾರ ಅಂದ್ರ ನಿನ್ನ ಗುರುವಿನ ಮೇಲೆ ನಿನ್ನ ಪೂರ್ಣ ಶ್ರದ್ಧಾ ಇಟ್ಟುಗೋ ಅಂತನೂ ಸಂಬಂಧ ಹೊಡ್ದಮ್ಮ. ಸದ್ಗುರುಗಳನ್ನ ನಾವು ಸದ್ಗುರುಗಳಿಂದ ಅನುಗ್ರಹ ಆಗ್ತೇವೆ ಹೊರತಾಗಿ ಅವ್ರನ್ನ ದೇವ್ರ ದೇವ ಅಂತೇಳಿ ತಿಳ್ಕೊಳ್ಳೋರು ಅಷ್ಟೇ ಎಲ್ಲೋ ಒಬ್ರು ಸಿಗ್ತಾರಂತ. ಏನು ಉಳ್ಕಿದವರೆಲ್ಲರೂ ಅವ್ರ ಮನುಷ್ಯನೇ ಅಂತ ತಿಳ್ಕೊತಾರ. ಅವ್ರ ಟೊಪ್ಪಿಗೆ ಹಾಕ್ತಿದ್ರು, ಅವ್ರ ಕಪ್ಪಿದ್ರು, ಕೆಂಪಿದ್ರು, ಎತ್ತರಿದ್ರು, ಹಂಗ್ ಮಾತಾಡ್ತಿದ್ರು, ಹಿಂಗ್ ಮಾತಾಡ್ತಿದ್ರು, ಇದನ್ನೇ ಮಾತಾಡ್ತಾ ಹೊರತಾಗಿ ಅವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ನನ್ನ ಗುರುನಾಥ ಅಂತ ತಿಳ್ಕೊಳ್ಳುವಂತ ಒಂದ ಇದು ನಮ್ಮಲ್ಲಿ ತಯಾರಾಗುವ ಸಂಬಂಧನೇ ಈ 27ನೇ ಶ್ಲೋಕದಿಂದ 37ನೇ ಶ್ಲೋಕ ತನಕ ಸಮರ್ಥರು ಆ ಶ್ರೀರಾಮಪ್ರಭುವಿನ ವರ್ಣನ ಮಾಡ್ತಾರ. ಇಲ್ಲಿ ಒಂದು ಸೂಕ್ಷ್ಮತ ನಾವು ತಿಳ್ಕೋಬೇಕು. ಸಮರ್ಥ ರಾಮದಾಸ್ ಮಹಾರಾಜು ಶ್ರೀ ರಾಮಪ್ರಭುವಿನ ವರ್ಣನ ಮಾಡ್ತಾರಂದ್ರ ಇದರ ಅರ್ಥ ತಮ್ಮ ಗುರುವಿನ ವರ್ಣನ ಮಾಡ್ಲಿಕ್ಕತ್ತಾರ. ಯಾಕಂದ್ರ ಸಮರ್ಥ ರಾಮದಾಸ ಮಹಾರಾಜರ ಒಂದು ಗುರು ಯಾರು ಅಂದ್ರ ಅವರು ಶ್ರೀರಾಮ ಪ್ರಭುನೇ. ಅವರಿಂದನೇ ಅನುಗ್ರಹ ಅವರಿಗೆ ಆಗ್ಯದ. ಹಂಗಾದ್ರ ಅದೇ ಗುರು ನಮಗೂ ಇದ್ದಾನ. ಅದೇ ಶ್ರೀರಾಮ ಪ್ರಭು ನಮಗ ಚಂದ್ರಕುಮಾರ ಗುರುಗಳ ರೂಪದಿಂದ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ರೂಪದಿಂದ, ನಮಗ ಆ ಮಹಾಸ್ವಾಮಿಯ ರೂಪದಿಂದ ಗುರುವಾಗಿ ಬಂದಾರ. ಅಂತ ಗುರುವಿನನ್ನ ನಾವು ಅವನ ಸಾಮರ್ಥ್ಯವನ್ನ ತಿಳ್ಕೋಬೇಕು. ಅಂತ ಗುರು ನಮ್ಮ ಹಿಂದಿದ್ದಾಗ ನಾವು ಎದಕ್ಕೂ ಅಂಜಬಾರದು, ಎದಕ್ಕೂ ಭಯ ಪಟ್ಕೋಬಾರದು. ಅಕಸ್ಮಾತ್ ಸದ್ಗುರುನಾಥನಿಂದ ಅನುಗ್ರಹಿತನಾದಂತ ಶಿಷ್ಯ ಭಯ ಪಡ್ತಿತ್ತಂದ್ರ ಅವಾಗ ತನ್ನ ಸದ್ಗುರುವಿನ ಮೇಲೆ ಏನಪ್ಪಾ ಅಂದ್ರ ಅಖಂಡ ವಿಶ್ವಾಸ ಇಲ್ಲ ಅಂತ ಇದ್ರ ಅರ್ಥ ಆಗ್ತದೆ ಹೊರತಾಗಿ ಅವ ಸತ್ಶಿಷ್ಯ ಅನಿಸ್ಕೊಳ್ಳಿಕ್ಕೆ ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಕ್ಕಲಕೋಟ ಸ್ವಾಮಿ ಸಮರ್ಥರ ಒಂದ ಇದು ಅದ, ಏನಪ್ಪಾ ಅಂದ್ರ ಒಂದು ನುಡಿ ಅದ. ಅದ್ರ ಮ್ಯಾಲೆ ಈ ನುಡಿ ಅಂದ ಕೂಡಲೇ ಹಂಗಾರ ಇವ್ರ ಅಕ್ಕಲಕೋಟ ಸ್ವಾಮಿ ಸಮರ್ಥರ ಶಿಷ್ಯರು ಅಂತ ತಿಳ್ಕೊಬೇಕು. ಅದು ಯಾವ್ದು ಗೊತ್ತನ್ರಿ? ಅದು ಭಿವು ನಕೋಸ್ ಮೀ ಪಾಟಿಸಿ ಆಹೆ. ಏನೋ ಶಿಷ್ಯ ಹೇಳ್ತಾರವರು ಅಭಯಾಸ್ತ, ಭಿವು ನಕೋಸ್ ಅಂಜಬೇಡ, ನಾನಿನ್ ಹಿಂದಿದ್ದೀನಿ. ಸದ್ಗುರುನಾಥ್ ಹಿಂದಿದ್ದಾಗ ಬರೇ ಸಾದಾ ಇಲ್ಲೊಬ್ಬವ ಯಾರಾದ್ರೂ ಒಬ್ಬ ಅಧಿಕಾರಿ ಆಗ್ಲಿ, ಒಬ್ಬ ಬಾಡಿ ಗಾರ್ಡ್ ಇದ್ದಾನಂದ್ರನ ಎಷ್ಟೋ ನಾವು ಅಂಜಿಕಿಲ್ದ ಅಡ್ಯಾಡ್ತೇವು. ಅಂತಾದ ತ್ರಿಭುವನದ ನಾಯಕನೇ ನಮ್ ಹಿಂದಿದ್ದಾನ ಅಂತಂದ್ರ ನಾವ್ ಎಷ್ಟು ನಿರಂಬಳಿರ್ಬೇಕಂದ್ರ ನಿಶ್ಚಿಂತರಾಗಿರ್ಬೇಕು. ನಾವು ನಿಶ್ಚಿಂತರಾಗಿರ್ಬೇಕು. ನಮ್ಮ ಮೋತಿ ನೋಡಿದ್ರ ಜನರಿಗೆ ಆನಂದ ಆಗ್ಬೇಕು. ಸದ್ಗುರುನಾಥನನ್ನ ಅನುಗ್ರಹಿತನಾಗಿಯೂ ಸಹಿತ ಮೋತಿ ಕೆಟ್ಟ ಮೋತಿ ಮಾಡ್ಕೊಂಡು ಜೋಲು ಮೋತಿ ಮಾಡ್ಕೊಂಡು ಅವ ಕೂಡ್ತಿದ್ದ ಅಂದ್ರ ನಿಜವಾಗಿಯೂ ಸದ್ಗುರುನಾಥ ಅವಾಗ ಉಪದೇಶ ಕೊಟ್ಟದ್ದಕ್ಕ ಅದು ಸಾರ್ಥಕತಾ ಗುರುವಿಗೆ ಆಗುದಿಲ್ಲ ಅಂತ. ಯಾಕಂದ್ರ ಇಂಥ ಶಿಷ್ಯರನ್ನ ಕರ್ಕೊಂಡ ಹೆಂಗ ಅವ್ರು ಈ ಒಂದು ಏನಪ್ಪಾ ಅಂದ್ರ ಭಕ್ತಿ ಮಾರ್ಗದೊಳಗೆ ಮುಂದುವರಿಬೇಕು ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಸದ್ಗುರುನಾಥಗಾಗ್ತದೆ. ಈ ದಾಸಬೋಧನೊಳಗ್ರಿ 5ನೇ ದಶಕ 3ನೇ ಸಮಾಸ ಶಿಷ್ಯ ಲಕ್ಷಣ, ಸಶಿಷ್ಯರ ಲಕ್ಷಣ ಹೇಳುವತ್ನ್ಯಾಗ ಆ ಶಿಷ್ಯರ ಲಕ್ಷಣ ಹೇಳೋಕ್ಕಿಂತ ಮೊದಲು ಇದನ್ನೇ ಹೇಳ್ಯಾರ ಅವರು. ಏನು? ಒಳ್ಳೆ ಗುರುವಿಗೆ ಒಳ್ಳೆ ಶಿಷ್ಯ ಸಿಗಬೇಕು. ಒಳ್ಳೆ ಗುರುವಿಗೆ ಒಳ್ಳೆ ಶಿಷ್ಯ ಸಿಗ್ಲಿಲ್ಲ ಅಥವಾ ಒಳ್ಳೆ ಶಿಷ್ಯಗೆ ಒಳ್ಳೆ ಗುರು ಸಿಗ್ಲಿಲ್ಲ ಅಂದ್ರ ಅವ್ರಿಬ್ಬರ ಶ್ರಮಾನು ವ್ಯರ್ಥ ಆಗಿ ಹೋಗ್ಬೇಕು. ಹೆಂಗ ಉತ್ತಮ ಭೂಮಿ ಇದ್ದಾಗ ಆ ಬೀಜದೊಳಗ ಕೊಳತ್ ಬೀಜ ಅಲ್ಲಿ ಬಿತ್ತಿದ್ರ ಅದ್ ಹೆಂಗ್ ಫಲ ಬರುದಿಲ್ಲೋ, ಹಂಗ ಉತ್ತಮ ಶಿಷ್ಯನ ಒಂದು ಪಾತ್ರತಾ ಇರುವಂತ ಶಿಷ್ಯನಿಗೆ ಅಕಸ್ಮಾತ್ ಅಪಾತ್ರನಾದಂತ ಗುರು ಉಪದೇಶ ಕೊಟ್ಟ ಅಂದ್ರ ಅದು ವ್ಯರ್ಥ ಹೋಗ್ತದೆ ಅಂತ ಹೇಳ್ತಾರ. ಇನ್ನ ಅಂತ ಅದ್ಭುತವಾದ ಆತ್ಮಜ್ಞಾನಿ ಸದ್ಗುರುನಾಥಗ ಅಂತ ಚಲೋ ಬೀಜ ಅದು ಹೋಗಿ ಇಂಥ ಒಂದು ಏನಪ್ಪಾ ಅಂದ್ರ ಗರಸ್ನ್ಯಾಗ ಕಲ್ನ್ಯಾಗ ಇದು ಬಿತ್ತಿದ್ರೆ ಅದ್ ಹೆಂಗ ವ್ಯರ್ಥ ಹೋಗ್ತದಲ್ಲ, ಹಂಗ ಉತ್ತಮ ಆತ್ಮಜ್ಞಾನಿ ಸದ್ಗುರುನಾಥನಿಗೆ ಇಂಥ ಒಂದು ದರಿದ್ರ ಶಿಷ್ಯ ಸಿಕ್ಕ ಬಿಟ್ಟ ಅಂದ್ರ ಸದ್ಗುರುನಾಥನ ಶ್ರಮ ಎಲ್ಲ ವ್ಯರ್ಥ ಆಗಿ ಹೋಗ್ತದಂತ. ಹಂಗ ಸದ್ಗುರು ಮತ್ತು ಶಿಷ್ಯ ಇವರಿಬ್ಬರ ಒಂದು ಪಾತ್ರತ ಬಹಳ ಮುಖ್ಯದ ಅಂತಾರವ್ರು. ಗುರು ಅನಿಸಿಕೊಂಡು ಮಾತ್ರಕ್ಕೆ ಗುರು ಆಗುದಿಲ್ಲ, ಸದ್ಗುರು ಅನಿಸ್ಕೊಂಡು ಮಾತ್ರಕ್ಕೆ ಸದ್ಗುರು ಆಗುದಿಲ್ಲ. ಸದ್ಗುರುನ ಹಿಂದೆ ಒಂದು 3-4-5-6 ಶ್ರೀ ಹಚ್ಕೊಂಡ್ರು ಸಹಿತ ಅವ್ ಶ್ರೀ 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 ಸದ್ಗುರು ಅಂತೇಳಿ ಬರ್ಕೊಳಿಕ್ ಆಗ್ತಾನ ಹೊರತಾಗಿ ಸಾಮರ್ಥ್ಯ ಅನ್ನುವಂಥದ್ದು ಶೂನ್ಯ ಇರ್ತದೆ.
ಅದಕ್ಕ ಇದನ್ನೆಲ್ಲಾ ಖಾತ್ರಿ ಮಾಡ್ಕೋ ಸಂಬಂಧ ಸಮರ್ಥರಂದ್ರು ಈ 31 ಮತ್ತು 32ನೇ ಶ್ಲೋಕದಾಗ ಮತ್ತೇನ್ ಹೇಳ್ತಾರ ಅಂದ್ರ ಶ್ರೀರಾಮ್. ಈಗ ನಾವು ನೀವುಗಳೆಲ್ಲ 31ನೇ ಶ್ಲೋಕ ಮತ್ತು 32ನೇ ಶ್ಲೋಕವನ್ನ ಮೊದಲ ಶ್ರವಣ ಮಾಡೋಣ. ಆಮೇಲೆ ಅದ್ರ ವಿವರಣೆ ಮಾಡ್ಲಿಕ್ಕೆ ಗುರುನಾಥ್ ಏನ್ ನುಡಿಸ್ತಾನ ಅದನ್ನ ವಿವರಣ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ ಅಂತ ತಿಳ್ಕೊತ 31ನೇ ಶ್ಲೋಕ. ಹರಿ ಶ್ರೀರಾಮ್ महासंकटी सोडिले देव जेणे प्रतापे बळे आगळा सर्व गुणे जया ते स्मरे शैलजाशूल पाणी नुपेक्षी कदा रामदासाभिमानी जय जय रघुवीर समर्थ. ಇದರ ಅರ್ಥ ಕನ್ನಡ ಅರ್ಥ ಹೇಳ್ಬೇಕಂದ್ರ ಮಹಾಸಂಕಟಿ ಸೋಡಿಲೆ ದೇವಜೇಣೆ ಪ್ರತಾಪೆ ಬಳೆ ಆಗಳ ಸರ್ವಗುಣೆ ಜಯಾತೆ ಸ್ಮರೆ ಶೈಲಜಾ ಶೂಲಪಾಣಿ ನುಪೇಕ್ಷಿಕದ ರಾಮದಾಸಾಭಿಮಾನಿ ಅಂತರ ಸಮರ್ಥರಂತಾರ. ಮಹಾ ಸಂಕಟಗಳಲ್ಲಿ ಸಿಕ್ಕಿ ಬಿದ್ದಂತಹ ದೇವತೆಗಳನ್ನ ಯಾರು ಮುಕ್ತಗೊಳಿಸಿದರು, ಆ ರೂಪ ಪ್ರತಾಪ ಬಲ ಎಲ್ಲ ಸದ್ಗುಣಗಳಿಂದ ಶ್ರೀರಾಮ ಪ್ರಭು ಸರ್ವಶ್ರೇಷ್ಠನಾಗಿದ್ದಾನೆ ಅಂತವ. ಯಾರನ್ನು ಗಿರಿಜಾ ಶಂಕರರು ಸದಾ ಸ್ಮರಿಸುತ್ತಿರುವರೋ ಅಂತ ದೇವರ ದೇವ ಶ್ರೀರಾಮ ಪ್ರಭು ತನ್ನ ಭಕ್ತರನ್ನು ಎಂದಿಗೂ ಉಪೇಕ್ಷೆ ಮಾಡಲಾರನು. ಇನ್ನ 32ನೇ ಶ್ಲೋಕ ಏನ್ ಹೇಳ್ತಾರ ಅಂದ್ರೆ ಸಮರ್ಥರು, ಹರೇ अहल्याशिळाराघवे मुक्त केली पदिलागता दिव्य होऊन गेली जया वर्णिता शीलली वेदवाणी नुपेक्षी कदा रामदासाभिमानी जय जय रघुवीर समर्थ. ಈ ಶ್ಲೋಕ ಏನ್ ಹೇಳ್ತದಂದ್ರ ಅಹಲ್ಯಾಶಿಳಾ ರಾಘವೇ ಮುಕ್ತ ಕೇಳಿ ಪದಿಲಾಗತ ದಿವ್ಯ ಹೋವು ನಿಗೇಲಿ ಜಯಾವರ್ಣಿತ ಸೀನಲಿ ವೇದವಾಣಿ ನುಪೇಕ್ಷಿಕದ ರಾಮದಾಸಾಭಿಮಾನಿ. ಶ್ರೀರಾಮ್ ಶಿಲೆಯಾಗಿದ್ದ ಅಹಲ್ಯೆಯನ್ನು ರಾಮನು ಮುಕ್ತಗೊಳಿಸಿದನು. ರಾಮಚರಣದ ಸ್ಪರ್ಶವಾದ ಕೂಡಲೇ ಅವಳಿಗೆ ದಿವ್ಯ ರೂಪ ಪ್ರಾಪ್ತವಾಯಿತು. ಯಾರ ವರ್ಣನೆಯನ್ನು ಮಾಡಲು ವೇದವಾಣಿಯೂ ಕೂಡ ದಣಿಯಿತು ಅಂತ ಆ ಶ್ರೀರಾಮ ಪ್ರಭು ತನ್ನ ಭಕ್ತರನ್ನು ಎಂದೂ ಉಪೇಕ್ಷೆ ಮಾಡಲಾರ. ಇಷ್ಟಂತರೂ ಶ್ಲೋಕದ ಸಾಮಾನ್ಯ ಅರ್ಥ ಆತು. ಈಗ 31ನೇ ಶ್ಲೋಕದ ಪೂರ್ವಾರ್ಥ, ಈ ಎರಡ ನುಡಿಗಳ ಬಗ್ಗೆ ನಾವು ಎಷ್ಟು ಸಾಧ್ಯದ ಅಷ್ಟು ಚಿಂತನೆ ಮಾಡೋಣಂತ. ಅದೇನಂದ್ರ ಮಹಾಸಂಕಟಿ ಸೋಡಿಲೆ ದೇವಸೇನೆ ಪ್ರತಾಪೆ ಬಳೆ ಆಗಳ ಸರ್ವಗುಣೆ. ಮಹಾಸಂಕಟಿ ಸೋಡಿಲೆ ದೇವಜೇನೆ ಪ್ರತಾಪೆ ಬಳೆ ಆಗಳ ಸರ್ವಗುಣ ಅಂದ್ರ ಮಹಾಸಂಕಟದೊಳಗ ಬಿದ್ದಿರುವಂತ ದೇವತೆಗಳನ್ನ ಆ ರಾಮಪ್ರಭು ಅವರ ಒಂದು ಬಂಧನದಿಂದ ಅವರನ್ನು ಮುಕ್ತಗೊಳಿಸಿದ ಅನ್ನುವಂತ ಇಂಥ ಪ್ರತಾಪ ಮತ್ತು ಬಲ ಇವೆಲ್ಲ ಏನಪ್ಪಾ ಅಂದ್ರೆ ಸರ್ವಗುಣ ಸಂಪನ್ನನಾಗಿರುವಂತಹ ಆ ರಾಮಪ್ರಭು ಅಂತ ಒಂದು ಸರ್ವಗುಣ ಸಂಪನ್ನನಿದ್ದಾನ, ಮರ್ಯಾದಾ ಪುರುಷೋತ್ತಮನಿದ್ದಾನ ಅನ್ನುವಂತ ಮಾತನ್ನ ಸಮರ್ಥರಿಗೆ ಹೇಳ್ಬೇಕಾಗ್ಯದ. ಮಹಾಸಂಕಟಿ ಸೋಡಿಲೆ ದೇವಜೇನೆ ಅಂದ್ರ ದೇವತೆಗಳು ಸಂಕಟದೊಳಗಿದ್ದಾಗ ಅಂತ ಸಂಕಟದೊಳಗಿದ್ದಂತ ತನ್ನ ಭಕ್ತರನ್ನ ಏನಪ್ಪಾ ಅಂದ್ರ ಆ ಸಂಕಟದಿಂದ ಪಾರ್ ಮಾಡ್ಲಿಕ್ಕೆ ಧಾವಿಸಿ ಬರ್ತಾನ ಸದ್ಗುರುನಾಥ. ಏನು ನಮ್ಮ ಭಾಗದೊಳಗೆ ಇಲ್ಲೇ ನಮ್ಮ ಏರಿಯಾದಾಗ ಅಂತ ತಿಳ್ಕೊರಿ, ನಮ್ಮ ಭಾಗದಾಗ ಒಬ್ಬ ಜನಪ್ರಿಯ ವ್ಯಕ್ತಿ ಇದ್ದಂತ ತಿಳ್ಕೊರಿ, ಬಹಳಷ್ಟು ಜನಪ್ರಿಯ ಇದ್ದಾನ. ಅವನ ಕಡೆ ಯಾರು ಎಂತ ಕೆಲಸ ತಗೊಂಡು ಹೋದ್ರು ಸಹಿತ ಅವನ್ನ ಅಗದಿ ಪದ್ಧತಿ ಮಾಡಿ ಕೊಡ್ತಾನ. ಇಷ್ಟ ಯಾಕ ಒಬ್ಬ ಸಣ್ಣ ಮನುಷ್ಯನ ಹಿಡ್ಕೊಂಡ MLA MP ಪ್ರಧಾನ ಮಂತ್ರಿ ತನಕನೂ ಸಹಿತ ಅವಂದು ಒಂದು ಗುರ್ತದ. ಇಂಥ ಮನುಷ್ಯನ ಅಂತ ಒಂದು ಉತ್ತಮ ಮನುಷ್ಯನ ಆ ಭಾಗದ ಜನರು ಏನಂತ ತಿಳ್ಕೊತಾರ ಅಂದ್ರ ಅವ್ ನಮ್ಮ ದೇವ್ರಿ ಅಂತ ತಿಳ್ಕೊತೇವಿಲ್ರಿ. ನಮಗ ಜೀವನದೊಳಗೆ ಇದು ಮಾಡಿದ ಅವನೇ ನಮ್ಮ ದೇವರ ಸ್ವರೂಪ್ರಿ, ಅವರು ದೇವರು ನಮಗ್ ದೇವರಾಗಿ ಬಂದಾರ ಅಂತಂತೀವಿ.
ಮತ್ತೆ ದೇವನಾದಂತ ಸದ್ಗುರುನಾಥನನ್ನ ನಾವ್ ಏನ್ ತಿಳ್ಕೋಬೇಕು? ಇವು ಸಣ್ಣ ಸಣ್ಣ ಸಂಕಟದಿಂದ ಪಾರ್ ಮಾಡಿದ್ದು. ಈಗ ರಾಜಮುದ್ರಾ ಯಾರ ಕೈಯಾಗ ಇತ್ತಂತ ತಿಳ್ಕೊರಿ ನೀವು. ರಾಜಮುದ್ರಾ ಇತ್ತಂದ್ರ ಯಾರು ಅವ್ನ ಬಂಧನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮುದ್ರಾ ಒತ್ತಿದಂದ್ರ ಅವ್ನ ಕೆಲಸ ಎಲ್ಲಾ ಮಾಡ್ಬೇಕಾಗ್ತದ ಆ ರಾಜ್ಯದೊಳಗಿರುವಂತ ಎಲ್ಲರೂ. ಹೌದಲ್ರಿ? ಮತ್ ಹಂಗಾರ ನಾವ್ ಸದ್ಗುರುನಾಥ್ ನಮಗ ಉಪದೇಶ ರೂಪದಿಂದ ಏನ್ ಕೊಟ್ಟಾನಂತ ತಿಳ್ಕೊಂಡ್ರಿ? ನಾಮಸ್ಮರಣೆ ರೂಪದಿಂದ ಏನ್ ಕೊಟ್ಟಾನ? ತನ್ನ ಅಂಕಿತವಾಗಿರುವಂತಹ ಮುದ್ರೆಯನ್ನು ಕೊಟ್ಟು ಬಿಟ್ಟಾನ. ನೀವ್ ಎಲ್ಲಿ ಬೇಕಾದಲ್ಲಿ ಹೋಗಿ ನಿಮಗ್ ಏನ್ ಸಂಕಟ ಬಂತಂದ್ರ ಮುದ್ರಾ ಒತ್ತಿ ಬಿಡ್ರಿ ನೀವು. ಏನ್ ಸಾವಿರಾರು ಮಂದಿ ನಿಮ್ಮ ಸಂಕಟ ಪರಿಹಾರ ಮಾಡ್ಲಿಕ್ಕೆ ಬರ್ತಾರೆ. ಯಾಕಂದ್ರ ಅದ್ರಾಗ ಆ ಮುದ್ರಾದೊಳಗ ಅಂತ ಶಕ್ತಿ ಅದ. ಹಂಗ ಅವನನ್ನೇ ಏನಪ್ಪಾ ಅಂದ್ರ ದೇವರ ಸ್ವರೂಪ ಅಂತಾರ. ಇನ್ನ ಭಗವಂತ ಎಂತೆಂತವ್ರನ್ನ ಮುಕ್ತ ಮಾಡಿದ ಅಂದ್ರ ಈ ಒಂದು ರಾಮಾವತಾರವನ್ನ ಅವನ್ ತೊಟ್ಕೊಂಡು ಬರ್ಲಿಕ್ಕೆ ಕಾರಣ ಏನೋ. ಹಂಗ ಭಾಗವತ್ನೊಳಗೆ 24 ಅವತಾರಗಳ ಬಗ್ಗೆ ಹೇಳ್ತಾರೆ. ಆಮೇಲೆ ಅದ್ರಾಗೆ ಮುಖ್ಯವಾಗಿ 10 ಅವತಾರಗಳ ಬಗ್ಗೆನೂ ನಮಗೆಲ್ಲರಿಗೂ ಗೊತ್ತದ. ಅದ್ರೊಳಗನೆ ಏನಪ್ಪಾ ಅಂದ್ರ ಈ ರಾಮತಾರ 8ನೇ ಅವತಾರವಾಗಿರುವಂತ ರಾಮಾವತಾರ ಆಗ್ಲಿ, ಕೃಷ್ಣಾವತಾರ ಆಗ್ಲಿ, ಇವನ್ನೆಲ್ಲ ನಾವು ನೋಡಿದೇವಂದ್ರ ಎಲ್ಲರೂ ತನ್ನ ಭಕ್ತರ ಸಂಕಟವನ್ನು ನಿವಾರಣೆ ಮಾಡುವ ಸಂಬಂಧ ಅವತಾರಗಳಾಗ್ಯಾವ. ಅವನು ನಿಜವಾಗಿಯೂ ಶ್ರೀ ರಾಮಪ್ರಭುವಾಗ್ಲಿ ಮಾಡಿ ಭಗವಂತ ತಗೊಂಡು ಬಂದಂತ ಅವತಾರಗಳೆಲ್ಲ ರೂಪ ತಗೊಂಡು ಬಂದ್ರು ಸಹಿತ ಅದು ಆ ಅವತಾರದ ಸ್ವರೂಪ ಏನದಲ್ಲ, ಅದು ನಿರ್ಗುಣ ನಿರಾಕಾರ ಪರಬ್ರಹ್ಮ ಸದ್ಗುರು ಸ್ವರೂಪದ. ಆ ನಿರ್ಗುಣ ನಿರಾಕಾರ ಆದಂತಹ ಆ ಪರವಸ್ತು ಆಕಾರ ತಗೊಂಡು ಯಾರ ಸಂಬಂಧ ಬಂದ ಅಂದ್ರ ತನ್ನ ಭಕ್ತರ ಸಂಕಟವನ್ನು ಪರಿಹಾರ ಮಾಡ್ಲಿಕ್ಕೆ ಬಂದ. ತನ್ನನ್ನ ನೆನೆಸುವಂತ ಭಕ್ತರು ದೇವತೆಗಳನ್ನು ಮೊದಲು ಮಾಡಿಕೊಂಡ ರಾವಣನಂತಹ ದುಷ್ಟ ರಾಕ್ಷಸ, ರಾವಣ ಕುಂಭಕರ್ಣಾದಿಗಳಂತಹ ದುಷ್ಟ ರಾಕ್ಷಸರು ಎಷ್ಟೊಂದು ಈ ಭಗವಂತನ ಭಕ್ತರಿಗೆ ತೊಂದರೆ ಕೊಡ್ತಿದ್ರು. ಆಮೇಲೆ ಆ ದೇವತೆಗಳಿಗೂ ತೊಂದರೆ ಕೊಡ್ತಿದ್ರು. ಅಂದ್ರ ಎಲ್ಲಾ ದೇವತೆಗಳನ್ನ ತಮ್ಮ ಸೇವಕರನ್ನಾಗಿ ಮಾಡ್ಕೊಂಡು ಬಂದಿಯೊಳಗೆ ಇಟ್ಟು ಬಿಟ್ಟಿದ್ದವಂತ ಯಾರು? ರಾವಣ. ಅಂತ ಒಂದು ಏನಪ್ಪಾ ಅಂದ್ರ ರಾಕ್ಷಸರೊಳಗೆ ಅಂತ ರಾವಣನ ಹೆಸರು ಇನ್ನೂ ತನಕ ನಾವ್ ಯಾಕೆ ಮರಿಯೋದಿಲ್ಲ ಅಂದ್ರ ರಾಕ್ಷಸರೊಳಗೆ ಅಂತ ರಾಕ್ಷಸವ ಏನ್ರಿ ಅವನ್ನ. ಯಾಕಂದ್ರ ನೋಡ್ರಿ, ಎಲ್ಲಾ ದೇವತೆಗಳನ್ನ ಮೊದಲು ಮಾಡ್ಕೊಂಡ ನವಗ್ರಹಗಳನ್ನ ಪ್ಯಾಟುಣಿಗೆ ಮಾಡಿದ್ದಂತ ಸಿಂಹಾಸನಕ್ಕೆ ಏರ್ಬೇಕಾದ್ರ. ಆಮೇಲೆ ಆಕಾಶ, ಇದು ಮಳಿ, ಗಾಳಿ, ವಾಯು ಇವೇನವಲ್ಲ, ಇವು ಏನ್ ದೇವತೆಗಳಿದ್ದಾರಲ್ಲ ಅವತರ ಇವ್ರೆಲ್ಲರೂ ಅವನ ಆಜ್ಞೆ ಪ್ರಕಾರ ನಡಿಬೇಕು. ಹೊಂಡ ಸೂರ್ಯ ಅಂದ್ರೆ ಹೊಂಡಬೇಕು, ಇರ್ಲಿಕ್ಕಂದ್ರೆ ಹೊಂಡಬಾರ್ದು. ಇಷ್ಟು ಪ್ರಭಾವ ಒಂದು. ಯಾಕಂದ್ರ ಅವಂದು ಹಂಗಿದನೇ ಇತ್ತದು. ಅಂತ ರಾವಣನ ಒಂದ್ ಇದಕ್ಕ ಬಂದಿಯೊಳಗೆ ಬಿದ್ದುಕೊಂಡು ದೇವತೆಗಳು ತ್ರಾಹಿ 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 ಅಂತ ಒದ್ದಾಡ್ತಿದ್ರು ಅವರು. ಏನ ಅದನ್ನ ಪರಿಹಾರ ಮಾಡೋ ಸಂಬಂಧ ಮೊದಲು ಎಲ್ಲಿ ಅಪ್ಲಿಕೇಶನ್ ಕೊಟ್ರು? ಬ್ರಹ್ಮನ ಅಂತೇಳಿ ಕೊಟ್ರು. ಬ್ರಹ್ಮಂದ ಇದು ನಮ್ ಕೈಯಾಗ ಆಗೋ ಕೆಲಸ ಅಲ್ಲ ಅಂತೇಳಿ ಹೋಗಿ ಶಿವನ ಕಡೆ ಕರ್ಕೊಂಡು ಹೋದ. ಶಿವ ಅಂದ ಇದು ನಮಗೂ ನಿಮಗೂ ಕೆಲಸ ಅಲ್ಲ, ರಾವಣನ ಇದು ಮಾಡೋದು ಅದು, ಅದಕ್ಕ ಹೋಗೋಣ ವಿಷ್ಣುನ ಕಡೆ ಹೋಗೋಣ ಅಂತೇಳಿ ವಿಷ್ಣುನ ಕಡೆ ಹೋದ್ರು. ವಿಷ್ಣು ಏನಪ್ಪಾ ಅಂದ್ರ ಶ್ರೀರಾಮನ ಅವತಾರ ತಗೊಂಡು ಬಂದು ರಾವಣನ ಸಂಹಾರ ಮಾಡಿದ. ಇಂಥ ಶೂರ ದೇವತೆಗಳನ್ನು ಸಹಿತ ಸಂಕಟದೊಳಗೆ ಕೆಡವಿದಂತಹ, ತ್ರಾಸ ಕೊಡುವಂತಹ ರಾವಣನನ್ನ ಹೆಂಗ ಕೊಂದ ಶ್ರೀರಾಮ ಪ್ರಭು ಅನ್ನುವಂಥದ್ದು ವಿಚಾರ ಮಾಡ್ರಿ ನೀವು. ಬೇಕಾದಂಗ ಅಯೋಧ್ಯದೊಳಗ ಭರತ್ ಇದ್ದ, ಆಮೇಲೆ ಶತ್ರುಘ್ನಿದ್ದ, ಎಂತೆಂತ ಸೈನ್ಯ ಇತ್ತು, ಎಂಥ ಒಂದ್ ಎಲ್ಲಾ ಏನಪ್ಪಾ ಅಂದ್ರೆ ಚಕ್ರವರ್ತಿ ಅನಿಸ್ಕೊಂಡಂತಹ ಇದು ರಾಜ್ಯದು ದಶರಥಂದು. ಅಂತ ರಾಜ್ಯದ ಒಂದು ಯಾವ ಒಬ್ಬ ಮನುಷ್ಯನ ಸಹಿತ ಇದು ಮಾಡ್ಲಿಲ್ಲ, ಏನು ಇನ್ವೈಟ್ ಮಾಡ್ಲಿಲ್ಲ. ಅರಣ್ಯದಾಗಿದ್ದಾಗ ಹಿಂಗವಾಗದ್ ಬರ್ರೋ ಭರತ ಅಂತ ಅಲ್ಲಿಲ್ಲ. ಕಲ್ಪನಾ ಮಾಡ್ಕೊಂಡ್ ನೀವು. ಅಂದ್ರ ಭಗವಂತನ ಸಾಮರ್ಥ್ಯ ಹೆಂಗಿರ್ತದ, ಅಲ್ಲಿ ಮನುಷ್ಯಾರನ್ನು ತಗೊಳಿಲ್ಲವ. ಯಾರು ಬೇಕಾದವ್ರು ರಾಮನ ಸಂಬಂಧ ಜೀವ ಕೊಡ್ಲಿಕ್ಕೆ ತಯಾರಿದ್ರ ಮಂದಿ ಇಲ್ಲೆಲ್ಲ ಇದ್ರಾಗ ಅಯೋಧ್ಯದಾಗ ಎಲ್ಲಿ ನೋಡ್ತೀರಿ ಅವ್ರು ಎಲ್ಲೆಲ್ಲಿ ಆತಾರ ಅಲ್ಲೆಲ್ಲಿ ಅಂತದವ್ರ ನೆರವು ತಗೊಳಿಲ್ಲ.
ಮಂಗ್ಯಾಗಳನ್ನ ತಗೊಂಡ ಯುದ್ಧ ಮಾಡಿದ್ ನೋಡ್ರಿ. ಏನ್ ಮಾಡ್ತೀರಿ ಹೇಳ್ರಿ? ವಾನರನ್ ತಗೊಂಡ ಇಂಥ ರಾವಣ ಕೊಂದಂದ್ರ ಏನ್ ಗುರುನಾಥ ಸದ್ಗುರುನಾಥನ ಒಂದು ಸಾಮರ್ಥ್ಯ ಹಂಗದ. ಬರೇ ಮನಸ್ಸು ಮಾಡಿದ್ರ ಬೇಕಾದ್ದನ್ನು ಮಾಡಬಹುದು. ಏನ ಎಂತೆಂತ ವಾನರರು ಅವ್ರ ಶ್ರದ್ಧಾ ಇಟ್ರು ತಮ್ಮ ಗುರುವಿನ ಮೇಲೆ, ಶ್ರೀರಾಮನ ಮೇಲೆ. ನಾವು ಮನುಷ್ಯರಾಗಿ ನಮ್ ಗುರುವಿನ ಮೇಲೆ ಶ್ರದ್ಧಾ ಇಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ನಮ್ಗೆ ಏನ್ ಹಣಿ ಬಡ್ಕೋಬೇಕಂತ ನಾವ್ ಹೇಳಿ. ಹೌದಂತ್ರಲ್ಲ? ನಮಗ ತ್ರಾಸ ಅನಿಸ್ತದ. ಗುರುನಾಥ ನಮ್ಮನ್ನು ಉದ್ಧಾರ ಮಾಡೋ ಸಂಬಂಧ ಪ್ರಪಂಚ ತ್ಯಾಗ ಮಾಡಿ ಬಂದು ಕೈ ಮುಗಿದು ಹೇಳಿದ್ರು, ಇನ್ನ ಗುರುನಾಥನ ಮೇಲೆ ನಮಗ್ ಶ್ರದ್ಧಾ ಕೊಡುವಲ್ತು, ಇನ್ನ ಅದ್ರ ಮೇಲೆ ರೊಕ್ಕದ ಮೇಲೆ, ಅಧಿಕಾರದ ಮೇಲೆ, ಇದ್ರ ಮೇಲೆ, ಶರೀರದ ಮೇಲೆ, ಇದ್ರ ಮೇಲೆ ಭರೋಸೆ ಇಟ್ಕೊಂಡು ಬದುಕಲಿಕ್ಕತ್ತೇವ ಅಂದ್ರ ನಮ್ಮಂತ ಮೂರ್ಖರು ಯಾರೇ ಹೇಳ್ರಿ ನೋಡ್ರಿ. ಮಂಗ್ಯಾಗಳು ಶ್ರದ್ಧಾ ಇಟ್ಟು, ಮಂಗ್ಯಾಗಳು ವಾನರರು, ಆ ವಾನರ ಸೇನೆ ಮೊದಲೇ ಮರ್ಕಟ, ಅದು ಮೊದಲೇ ಒಂದ್ ನಮೂನಿ ಚಂಗೆ ಬಿಂಗೆ ಇರುವಂತ ಮಂಗ್ಯ ಅಂತದ್ದು ಎಷ್ಟು ತಯಾರಾಗಿದ್ರಂದ್ರ ರಾಮನ ಸಂಬಂಧ ಜೀವ ಕೊಡ್ಲಿಕ್ಕೆ ತಯಾರಾಗಿಬಿಟ್ಟಿದ್ರು ವಾನರರು ಆ ಸಮಯದೊಳಗೆ. ಏನು ಗುರುವಿನ ಮೇಲೆ ಭಕ್ತಿ ನೋಡ್ರಿ ಅಂತಾರ. ಮಂಗ್ಯಗಳಿಗೆ ಮಾಡಿದಂತ ಕೆಲಸ ನಮ್ಮಂತ ಮನುಷ್ಯರಿಗೆ, ತಿಳಿದ ಮನುಷ್ಯರಿಗೆ ನಮಗ ಆಗವಲ್ತಾಗ್ಯದ ಅಂದ್ರ ಇವನ್ನೆಲ್ಲ ನಾವು ಉದಾಹರಣೆಗಾಗಿ ಸಮರ್ಥರು ಇದನ್ನ ವರ್ಣನ ಮಾಡ್ತಾರ ಅವ್ರು. ಏನು ಅದಕ್ಕ ಎಷ್ಟು ಸರಳ್ನ್ಯಾಗ ರಾವಣನ ಕೊಂದ ಅಂದ್ರ ಅವ ಇದ್ರ ಮೇಲೆ ರಥ ತಗೊಂಡು ನಾನಾ ರೀತಿ ಏನು ಪರಾಕ್ರಮದ ಯುದ್ಧ ಮಾಡಿದ್ರೆ ನೆಲದ ಮೇಲೆ ನಿಂತ ಅವನು ಬಾಣ ಹೊಡೆದ ಕೊಂದ ಅಂದ್ರ ರಾಮನ ಅಂತಲ್ಲಿ, ರಾಮ ಲಕ್ಷ್ಮಣ ಅಂತಲ್ಲಿ ಎಂತ ಸಾಮರ್ಥ್ಯ ಇತ್ತು ಅನ್ನುವಂತ ತಿಳ್ಕೊರಿ. ಅದಕ್ಕೆ ಅವ್ರಂತಾರ, ಇಂಥ ಮಹಾ ಸಂಕಟದೊಳಗಿದ್ದಂತಹ ದೇವತೆಗಳನ್ನೇ ಏನಪ್ಪಾ ಅಂದ್ರ ಭಗವಂತ ಅವ್ರ ಸಂಕಟದಿಂದ ಮುಕ್ತಿ ಮಾಡಿದಾಗ ನಿನ್ನ ಸಂಕಟದಿಂದ ಮುಕ್ತಿ ಮಾಡುದಿಲ್ಲನು. ಸಕಳ ಜೀವಾಂಚ ಕರಿತೋ ಸಂಬಾಳ ತುಜ ಮೋಕಳಿಲ್ಲ ಐಸೇನ. ಈ ಏಕನಾಥ್ ಮಹಾರಾಜರಂತಾರ, ಇಷ್ಟು ಪ್ರತಿಯೊಂದು ಜೀವರಾಶಿಯನ್ನು ಸಂಭಾಳಿಸ್ಲಿಕ್ಕತ್ತ ನಾವು ಎಲ್ಲಿದ್ದಾನ ಅನ್ನೋದು ಇನ್ನುವರೆಗೂ ಯಾರಿಗೂ ಹತ್ತುವಲ್ತಾಗ್ಯದ, ಹತ್ತಿದವ್ರಿಗೆ ಹೇಳಲಿಕ್ಕೆ ಬರುವಲ್ತಾಗ್ಯದ. ಭಗವಂತ ಎಲ್ಲಿದ್ದಾನ ಅನ್ನುವಂಥದ್ದು ಇನ್ನುವರೆಗೂ ಗುರ್ತು ಹಿಡಿಲಿಕ್ಕಾಗಿ ಆಗಿಲ್ಲ, ಯಾರು ಹಿಡ್ದವ್ರಿಗೆ ಹೇಳಲಿಕ್ಕಾಗಿಲ್ಲ. ಯಾಕಂದ್ರ ಯಾರು ಗುರ್ತು ಹಿಡಿದ್ರಲ್ಲ ಅವರೇ ಆಗಿಬಿಟ್ರು. ಮತ್ತ ಅಂತ ಸದ್ಗುರುನಾಥ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕಿಲ್ಲನ್ರಿ, ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕಿಲ್ಲನ್ರಿ. ಮತ್ತ ತಲೆ ಮೇಲೆ ಏನ್ ಮುಗುಲ್ ಹರಿದು ಬಿದ್ದವ್ರ ಗತೆ ಕೆಟ್ಟ ಮೋತಿ ಮಾಡ್ಕೊಂಡು ಕೂಡುದೇನು, ಅದ್ ಹೆಂಗ್ ಮಾಡ್ಲಿ, ಇದ್ ಹೆಂಗ್ ಮಾಡ್ಲಿ ಅಂತ ಕೂತಿ ಅಂದ್ರೆ ನಿನ್ನ ಗುರುವಿನ ಮೇಲೆ ಶ್ರದ್ಧಾ ಇಲ್ಲ. ನಿನ್ನ ಗುರು ಏನ್ ಬೇಕಾದ್ ಮಾಡ್ತಾರ ಅನ್ನುವಂಥದ್ದು ನಿನಗೆ ಕಲ್ಪನಾನೇ ಇಲ್ಲ. ಅವನ ಸಾಮರ್ಥ್ಯದ ಬಗ್ಗೆ ನಿನಗೆ ಅರಿವಾಗಿಲ್ಲ. ಆ ಸಾಮರ್ಥ್ಯ ಅರಿವು ಮಾಡ್ಕೋ ಸಂಬಂಧ ಸಮರ್ಥರು ಈ ಶ್ಲೋಕಗಳನ್ನ ರಚನೆ ಮಾಡ್ಯಾರ. 27ರಿಂದ 37 ಶ್ಲೋಕಕ್ಕ ಇದನ್ನ ಎದಕ್ ಮಾಡಿದ್ರು ಅಂದ್ರ ಇನ್ನರೇ ತಿಳ್ಕೊಳ್ಳಿ ಅಂತ, ಇನ್ನರೇ ತಿಳ್ಕೊಳ್ಳಿ ಅಂತ. ಅಂತ ರಾಮಪ್ರಭುವಿನ ದಾಸರನ್ನ ಹೆಂಗ ಭಗವಂತ ಉಪೇಕ್ಷೆ ಮಾಡಿ ತನ್ನ ದಾಸರನ್ನ ಬಿಡ್ತಾನಂದ್ರಿ. ಎಂತೆಂತ ಎಲ್ಲರಿಗೂ ಸಹಾಯ ಆಗತ್ತಾನ. ಒಬ್ಬ ತುಡುಗು ಮಾಡೋನು ಮೊದಲು ಮಾಡ್ಕೊಂಡ ಬೇಡ್ಕೊಂಡ್ರ, ಗುರುನಾಥ ನಾನು ಈ ತುಡುಗಿಗೆ ಹೊಂಟ ಮತ್ ನನಗೆ ಚಲೋತೆಗೆ ಶಿಸ್ತಾಗಿ ತುಡುಗ ಇದು ಸಿಗಂಗ್ ಮಾಡಂದ್ರ ತಥಾಸ್ತುನಿ ಅಂತ ದೇವ್ರ ಮಾಡ್ಕೊಂತೀನಿ, ಮುಂದ್ ಗೊತ್ತಾಗ್ತದ ನಿನಗಂತ ಹೇಳಿ. ಮತ್ತ ಇಂಥದ್ದು ನಮಗ ಇದು ಆಗುದಿಲ್ಲ. ಅದಕ್ಕ ಮಹಾಸಂಕಟಿ ಸಂಕಟಿ ಸೋಡಿಲೆ ದೇವ ಜೇನೆ. ಯಾರ್ಯಾರು ನನ್ನ ರಕ್ಷಣಾ ಮಾಡಿದ ಹೋಗ್ಲಿ. ಹಿರಣ್ಯ ಕಶಿಪುದ ಬಗ್ಗೆ ನಿಮಗ ಗೊತ್ತದಲ್ಲ. ಹಿರಣ್ಯ ಕಶಿಪು ಅವ್ರ ಮಗ ಪ್ರಹ್ಲಾದ ಅವ ಹಿರಣ್ಯ ಕಶಿಪು ತಪಶ್ಚರ್ಯಕ್ಕೆ ಹೋದ್ರೆ ನಾರದ್ರು ಇದು ಹಿರಣ್ಯ ಕಶಿಪುನ ಹೇಳ್ತೀನಿ, ನಾರದ್ರ ಇದ್ರಂತಲ್ಲಿ ಅವರಿಂದ ಉಪದೇಶ ಕೊಡಿಸಿ ಅಲ್ಲೇ ಆ ಹುಡುಗ ಬೆಳಿಲಿಕ್ಕತ್ತು, ಅಲ್ಲೇ ಹುಟ್ಟಿ ಅಲ್ಲೇ ಬೆಳಿಲಿಕ್ಕತ್ತು. ಅವ ನಾರಾಯಣ ನಾರಾಯಣ ಅಂತೇಳಿ ಏನ್ ನಾಮಸ್ಮರಣೆ ಅವನ್ ತಲೆ ಕೂತು ಬಂದ್ರ ಮಗನಿಗೆ ಏನಪ್ಪಾ ಅಂದ್ರ ಇಷ್ಟು ತ್ರಾಸ ಕೊಟ್ಟ, ಗುಡ್ಡದ ಮೇಲಿಂದ ಹೋಗದ, ಸುಡ್ಬೇಕಂದ, ಏನ್ 108 ರೀತಿ ಮಾಡಿದ್ರ
ಸ್ವತಃ ಕಡಿಕಂತ್ರು ವಿಚಾರ ಮಾಡ್ರಿ ನೀವು. ಭಗವಂತ ಹಿರಣ್ಯಕಶಿಪು ಕೇಳ್ತಾರ ಪ್ರಹ್ಲಾದಾಗ, ಎಲ್ಲಾ ಕಡೆ ಇದ್ದಾನಂತೀಯಲು ನಿನ್ನ ದೇವ್ರ ಈ ಕಂಬದೊಳಗಿದ್ದಾನಂದ್ರೆ ಯಾಕಿಲ್ಲ ಅಂತಂದ್ ನಾವು. ಎಷ್ಟು ಶ್ರದ್ಧಾ ಸಣ್ಣ ಹುಡುಗ ಹೇಳ್ರಿ ನೋಡು. ಪ್ರಹ್ಲಾದಾಗ ಎಷ್ಟು ಶ್ರದ್ಧಾ. ನಾವಂತೇವ್ ನಮ್ ಗುರುನಾಥ್ ಫೋಟೋದೊಳಗಿದ್ದಾನಷ್ಟೇ, ಮಠದೊಳಗಿದ್ದಾನಷ್ಟೇ ಅಂತ ನಾವು ತಿಳ್ಕೊತೀವ್. ಅವಂದ ಕಂಬದಾಗಿದ್ದಾನ ಇದ್ದಾನ. ಗದಾ ತಗೊಂಡು ಕಂಬ ಕೊಡದ್ರೆ ಕಂಬದಿಂದನೇ ನರಸಿಂಹರು ಅವತಾರ ತೊಟ್ಕೊಂಡು ಬಂದ ಇದು ಮಾಡಿದಿಲ್ಲೋ. ಮತ್ತ ಇವೆಲ್ಲ ಏನ್ ಸುಮ್ನೆ ನಾವ್ದೇನು ನೋಡಿ ಓದಿ ಬಿಡಲಿಕ್ಕೆಲ್ಲ ಓದಿ ಬಿಡ್ಲಿಕ್ಕತ್ತೇವ್ ನಾವ್. ಎಲ್ಲಾನು ಓದಿ ಬಿಡ್ಲಿಕ್ಕತ್ತೇವ್. ಓದಿ ನಾವು ನೋಡಿದೇವ್ ಅಂದ್ರೆ ಅದೇ ಸ್ವರೂಪ, ಅದೇ ಸಾಮರ್ಥ್ಯ ನಮ್ಮ ಸದ್ಗುರುನಾಥಂದದ ಅನ್ನುವಂತ ತಿಳ್ಕೊಬೇಕು. ಇದನ್ನ ತಿಳ್ಕೋ ಸಂಬಂಧ ಇವ ಪ್ರತಾಪ ಬಳೆಯ ಆಗಳ ಸರವು ಗುಣೆ. ಇನ್ನ ವಿಶೇಷ ಅಂದ್ರ ಶ್ರೀರಾಮಪ್ರಭುವಿನ ಬಗ್ಗೆನೆ ನಾವು ಈಗ ಹೊತ್ತ ಸಮರ್ಥ ಹೇಳುವತ್ನಾಗ, ಶ್ರೀರಾಮಪ್ರಭು ಎಂತ ಪ್ರತಾಪವಾನ್ ಇದ್ದಲ್ಲ, ಪ್ರತಾಪವಾನ್ ಎಷ್ಟಿದ್ದಲ್ಲ ಅಷ್ಟೇ ಗುಣವಾನ್ನು ಇದ್ದಾನ. ಇದು ಬಹಳ ಮುಖ್ಯ. ಕೆಲವೊಬ್ಬರಿಗೆ ಪ್ರತಾಪ ಇರ್ತದ, ಗುಣ ಇರುವುದಿಲ್ಲ. ಯಾಕಂದ್ರೆ ಪ್ರತಾಪ ಇತ್ತು ಅಂದ್ರೆ ಅಹಂಕಾರ ಬಂದೇ ಬಿಟ್ಟಿರ್ತದ ಅವ್ರಿಗೆ. ಅವರು ಏನಪ್ಪಾ ಅಂದ್ರ ಅಂತರಿ ಧರುನಿ ಕಪಟ ದುಸರ್ಯಾಂಚೆ ಕರಿ ತಳಪಟ ಸದಾ ಮಸ್ತ್ ಸದಾ ಉದ್ದಟರಾಗಿ ಯಾರ್ ಬೇಕಾದ್ರ ಮೇಲೆ ಅವರು ಬಾಸಿಂಗ್ ಮಾಡ್ಕೊತ ಅಡ್ಡಾಡ್ತಿರ್ತಾರ. ಬರೇ ಪ್ರತಾಪ ಇದ್ದವ್ರು. ಇನ್ನು ಗುಣ ಇದ್ದವ್ರು ಇರ್ತಾರ ಖರೆ, ಅವ್ರಂತಲ್ಲಿ ಪ್ರತಾಪ ಇರುದಿಲ್ಲ. ಹೋಗ್ಲಿ ಬಿಡೋ ಮರ, ಹೋಗ್ಲಿ ಬಿಡೋ ಮರ, ಹೋಗ್ಲಿ ಬಿಡೋ ಮರ ಅಂತಾರ. ಎಂತ ಪ್ರಸಂಗ ಬಂದ್ರು ಹೋಗ್ಲಿ ಬಿಡೋ ಮರ ಅಂದ್ರೆ ಹೆಂಗ ಅಂತ ಅವ್ರಂತಾರ. ನೀ ಭಗವಂತನ ಭಕ್ತಿ ಇದ್ದಿಲ್ಲ, ಸತ್ಯಕ್ಕಾಗಿ ನೀ ಶೂರ್ನಾಗಂತಾರ. ಗೋಳ್ಯಾಡಬೇಡ ಅಲ್ಲಿ. ಅದಕ್ಕ ಎಲ್ಲರಿಗೂ ಸಂತ ತುಕಾರಾಮ, ಸಂತ ಜ್ಞಾನೇಶ್ವರ, ಸಂತ ಏಕನಾಥ ಅಂತಂದ್ರ ಸಮರ್ಥ ರಾಮದಾಸ್ ಮಹಾರಾಜರಿಗೆ ಸಮರ್ಥ ಅಂದ್ರ ಸಂತ ಅಲ್ಲಿ ಸಮರ್ಥ ಅಂದ್ರ ಅವ್ರು. ಸಮರ್ಥ ಅಂದ್ರ ಎಲ್ಲಕ್ಕೂ ಸಮರ್ಥರಿದ್ರೆ ಅವ್ರು. ಒಮ್ಮೆ ಏನಾಗಿತ್ತು ಅಂದ್ರ 12 ವರ್ಷ ಟಾಕಳಿ ಒಳಗ ತಪಸ್ಸರ ಮುಗಿದ ಮೇಲೆ 12 ವರ್ಷ ದೇಶ ಸಂಚಾರಕ್ಕೆ ಹೋಗುದಿತ್ತು. ಹೋಗುವತ್ನ್ಯಾಗ ಅವ್ರ ಪೈಠಣದೊಳಗ ಕೀರ್ತನ ಮಾಡ್ಕೊತ ನಿಂತಿದ್ರು. ಅವ್ರು ಕೀರ್ತನ ಮಾಡ್ಲಿಕ್ಕತ್ತಿದ್ರು. ಪೈಠಣದೊಳಗ ಕೀರ್ತನ ಮಾಡ್ಲಿಕ್ಕತ್ತಿದ್ರು. ಪೈಠಣದ ಬ್ರಾಹ್ಮಣರು ಬಹಳ ಒಂದ್ ನಮೂನಿ ಇದು ಇದ್ರಿ ಅವ್ರು, ಅಂದ್ರೆ ಕರ್ಮಠರು ಇದ್ರು. ಅವ್ರು ಎಷ್ಟು ಕರ್ಮಠರು ಇದ್ರು ಅಂದ್ರ ಜ್ಞಾನೇಶ್ವರ ನಿವೃತ್ತಿ, ಸೋಪಾನ, ಮುಕ್ತಾಬಾಯಿ, ಜ್ಞಾನೇಶ್ವರ ಈ 4 ಮಂದಿ ಮಕ್ಕಳನ್ನ ಹಡದಂತಹ ವಿಠ್ಠಲ ಪಂತರು ಮತ್ತು ಇವ್ರಿಗೆ ಏನಪ್ಪಾ ಅಂದ್ರ ರುಕ್ಮಿಣಿ ಬಾಯಿ ಅವರಿಗೆ ದೇಹಾಂತ ಶಿಕ್ಷಾ ಕೊಟ್ಟು ಬಿಟ್ರು. ಏನ್ ಹೌದಂತ್ರಿ ಅಲ್ಲ ಅಂತೀರಿ ನೀವು? ಈಗ ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು ಖರೆ ಅದ. ಆಮೇಲೆ ಗುರುಗಳು ಸನ್ಯಾಸತ್ವ ಕೊಟ್ಟಿದ್ರು ರಾಮಾನಂದ ಗುರುಗಳು. ಹಿಂದಾಗಡೆ ಆ ರುಕ್ಮಿಣಿ ತಾಯಿಯ ಒಂದು ಇದನ್ನ ನೋಡ್ಕೊಂಡು ಅಲ್ಲ ಇವನ ಅವನು ಕೇಳಾರ್ದವ ನನಗ್ ತಪ್ಪು ಹೇಳಿದ, ಯಾಕಪ್ಪ ವಿಠಲ್ಪ ಅಂತ ಯಾರಿದ್ದ ನಿನಗ್ ವಿಠಲ ಅಂತಂದ್ರೆ ನನಗೆ ಯಾರು ಇಲ್ರಿ ಅಂತ ಹೇಳಿದ. ಮತ್ ನನಗೆ ಯಾರು ಇಲ್ಲ ಅಂದ್ಕೊಳ್ಳಿ ಸನ್ಯಾಸತ್ವ ಕೊಟ್ಬಿಟ್ರು. ಹಿಂದಾಗಡೆ ಇದನ್ನ ನೋಡಿ ಹೋಗಿ ಬೈದ್ರ ಅವ್ರು. ನೀ ಮತ್ ಮನ್ಯಾಗ ಹೆಂಡ್ತಿರ್ಲಿಕ್ಕಾಗಿ ಸನ್ಯಾಸತ್ವ ಯಾಕೆ ತಗೊಂಡು ಅಂದ್ಕೊಳ್ಳಿ, ಕ್ಷಮಾ ಮಾಡಿರ ತಪ್ಪಾಗ್ಯದ ಅಂದ್ಕೊಳ್ಳಿ, ಹಂಗಾರ ಏನಿಲ್ಲ ನೀ ಮತ್ತೆ ಹೋಗಿ ಪ್ರಪಂಚ ಮಾಡಪ್ಪ, ನಿನ್ನ ಉದರದಿಂದ 4 ಮಂದಿ ಏನಪ್ಪಾ ಭಗವಂತನ ಅವತಾರ ಆಗುದದ ಅಂತಂದಾಗ ಗುರು ಆಜ್ಞಾ ಅಂತೇಳಿ ಬಂದು ಪ್ರಪಂಚ ಮಾಡಿದ್ರ ಈ ಕರ್ಮಠರು ಗುರು ಆಜ್ಞಾಕ್ ಮಹತ್ವ ಕೊಡ್ಲಿಲ್ಲ. ಗುರು ಆಜ್ಞಾಕ್ ಮಹತ್ವ ಕೊಡ್ಲಿಲ್ಲ. ನೀನು ನಮ್ಮ ವೇದದೊಳಗಿಲ್ಲ, ಧರ್ಮದೊಳಗಿಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಎಷ್ಟು ಕಿರಿಕಿರಿ ಕೊಟ್ರು, ಎಷ್ಟು ತ್ರಾಸ ಕೊಟ್ರು ಅಂದ್ರ ಮೊದಲು ಊರು ಬಿಟ್ಟು ಹೊರಗೆ ಹಾಕಿದ್ರು ಅವ್ರು. ವಿಠ್ಠಲ ಪಂತ ದೊಡ್ಡ ಜ್ಞಾನಿ, ದೊಡ್ಡ ತ್ಯಾಗಿ, ದೊಡ್ಡ ವೈರಾಗ್ಯಶೀಲರಾಗಿರುವಂತ ವಿಠ್ಠಲ ಪಂತರನ್ನ ರುಕ್ಮಿಣಿ ಬಾಯಿನ ನಿಂತ ಪೆಟ್ಟ ಮೇಲೆ ಊರ್ ಹೊರಗೆ ಹಾಕ್ತಾರ ಅವ್ರು. ಆಳಿಂದಿಂದ ಊರ್ ಹೊರಗೆ ಗುಡಿಸ್ಲಾ ಕಟ್ಕೊಂಡಿದ್ರ ಏನಿನ್ನ ಮುಂದ 4 ಮಕ್ಳು ಹುಟ್ಟಿದು. ಮಕ್ಕಳಿಗೆ ಊಟಕ್ಕ ಅದು ಅಂತ ಹೇಳಿ ಭಿಕ್ಷಾಕ್ ಬಂದ್ರೆ ಯಾರು ಭಿಕ್ಷಾ ಹಾಕ್ತಿದ್ದಿಲ್ರಿ. ನೀನು ಸನ್ಯಾಸತ್ವ ಸ್ವೀಕಾರ ಮಾಡಿ ಪ್ರಪಂಚ ಮಾಡಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಮತ್ ಪ್ರಪಂಚ ಮಾಡಿ ನೀನು ಇಂಥ ಒಂದ್ ಇದು ಇದ್ದಿ, ನೀನು ನಿನ್ನ ಮುಕ್ತಿ ಸಹಿತ ನೋಡ್ಬಾರ್ದು ಅಂತೇಳಿ ಯಾರು ಅನ್ನ ಸಹಿತ ಹಾಕ್ತಿದ್ದಿಲ್ಲ. ಕಡಿಕಂತ್ರು ಆಳಂದಿ ಬ್ರಾಹ್ಮಣರು ಅಂದ್ರು ಹಂಗಾರ ನಮ್ ಮಕ್ಕಳು ಮುಂಜಿ ಆಗ್ಬೇಕ್ರಿ, ಅವ್ರೇ ಬ್ರಾಹ್ಮಣತ್ವದ ಉಳಿಲಿ, ಅದಕ್ಕ ಏನಾದ್ರು ಮಾಡಿ ಇದಕ್ಕೇನಾದ್ರೂ ನನ್ನ ಕಡೆ ತಪ್ಪಾಗಿಲ್ಲ ಅನ್ನೋದು ವಿಠ್ಠಲ ಪಂತ್ರಿಗೂ ಗೊತ್ತಿತ್ತು. ಯಾಕಂದ್ರೆ ಗುರು ಆಜ್ಞಾ ಮುಖ್ಯ, ಗುರು ಆಜ್ಞಾ ಪ್ರಮಾಣ ಅದು. ಅಲ್ಲಿ ಯಾವ ಉಳ್ಕಿದ್ದು ಏನು ಪ್ರಮಾಣ ಆಗುದಿಲ್ಲ. ಗುರು ಆಜ್ಞಾ ಪ್ರಕಾರ
ಅವ್ರು ಇದು ಮಾಡಿದ್ರು, ಆದ್ರೂ ಸಹಿತ ನನ್ನ ಕಡೆ ತಪ್ಪ ಆಗ್ಯದಂತ ತಿಳ್ಕೊರಿ. ಇದಕ್ಕೇನ್ ಪ್ರಾಯಶ್ಚಿತ್ತ ಹೇಳಂದ್ರ ಏನ್ ಪ್ರಾಯಶ್ಚಿತ್ತ ಹೇಳ್ಬೇಕು ಹೇಳ್ರಿ ನೀವು? ದೇಹಾಂತ ಶಿಕ್ಷಾ ತಗೋಬೇಕಂತ ಹೇಳಿ. ದೇಹಾಂತ ಶಿಕ್ಷಾ ತಗೋಬೇಕಂತ. ದೇಹಾಂತ ಶಿಕ್ಷಾ ಅಂದ್ರೆ ಏನ್ ಗೊತ್ತನ್ರಿ? ಜೀವನೇ ಕೊಟ್ಟು ಬಿಡ್ಬೇಕು ಅವ್ರಿಬ್ರು. ಇಬ್ರು ಅಲ್ಲ, ವಿಠಲ್ ಪಂತ್ರ ಅವ್ರಿಗೊಬ್ಬರಿಗೆ ಇತ್ತದು. ಅಂದ ಕೂಡಲೇ ರಾತ್ರಿ ಎಲ್ಲಾ ಹುಡುಗರು ನಡು ಮಲ್ಕೊಂಡಿದ್ದು. ಎಲ್ಲಾ ಕೂಡ್ಸಿ ಏನ್ರಿ 6 ವರ್ಷದಾಕಿ ಮುಕ್ತಾಬಾಯಿ ಇದ್ಲು. 8 ವರ್ಷದವ ಸೋಪಾನ್ ಕಾಕ ಇದ್ದ. 10 ವರ್ಷದವರು ಜ್ಞಾನೇಶ್ವರ ಮೌಲಿ ಅವರಿದ್ರು. 12 ವರ್ಷದವರು ನಿವೃತ್ತಿನಾಥ್. ಇಷ್ಟು ಮಕ್ಕಳು ಮಲ್ಕೊಂಡಾಗ ಅಕಡೆ ತಂದಿ ಈ ಕಡೆ ತಾಯಿ ವಿಠಲ್ ಪಂತ್ರು ಮಲ್ಕೊಂಡಾರ. ರಾತ್ರಿ ವಿಠಲ್ ಪಂತ್ರ ಹೇಳ್ತಾರ ಹೆಂಡತಿಗೆಲ್ಲ ಗಾಢವಾದ ನಿದ್ದೆ ನಡೆದಿತ್ತು. ಹೆಂಡತಿಗೆ ರುಕ್ಮಿಣಿ ಮತ್ ನನಗೆ ಹಿಂಗ ಬ್ರಾಹ್ಮಣರಂತರು ಪ್ರಾಯಶ್ಚಿತ್ ಅಂತ ಹೇಳ್ಯಾರ, ಅದಕ್ಕೆ ನಾನು ಪ್ರಾಯಶ್ಚಿತ್ ತಗೊಳಿಕ್ ಹೋಗ್ತೀನಿ ಅಂದ ಕೂಡ್ಲೆ ಅಕ್ಕೆಂತ ಪತಿವ್ರತ ಇರ್ಬೇಕು ನೋಡ್ರಿ. ಅಕ್ಕೆಂದ್ಲು, ನೀವು ಪ್ರಾಯಶ್ಚಿತ್ ತಗೋತೀರಂದ್ರ ನೀವು ನಿಮ್ಮಿಂದ ನಾ ಇದ್ದೀನಿ, ಇಲ್ಲ ನಾ ಪ್ರಾಯಶ್ಚಿತ್ ತಗೋತೀನಿ, ಮಕ್ಕಳನ್ನ ನೀ ನೋಡ್ಕೊಂಡು ಹೋಗು ಅಂತಂದ್ರ ಮಕ್ಕಳು ನೆಕ್ಸ್ಟ್ ಅದು ಎರಡನೇ ಭಾಗ. ಅದು 1ನೇ ಭಾಗ ನಾ ಎದರ್ ಸಂಬಂಧ ಇದ್ದೀನಿ, ನಿಮ್ ಸಂಬಂಧ ಇದ್ದೀನಿ. ಇದು ಗಂಡ ಹೆಂಡತಿ ಅಂತ ಈ ಸಂಬಂಧ ಇರ್ಬೇಕು ನಮಗೆ. ಇಂಥದ್ದು ಮಕ್ಕಳ ಇದು ಮಾಡ್ಲಿಕ್ಕೆ ಹತ್ ಕೂಡ್ಲೆ ಗಂಡನ್ ತುಚ್ಚು ಮಾಡಿ ಮಕ್ಕಳನ್ನ ಕಟ್ಕೊಂಡ ಎಷ್ಟೋ ಮಂದಿ ಗಂಡುಗಳನ್ನ ಭಿಕ್ಷಾ ಬೇಡ್ಲಿಕ್ಕೆ ಸಹಿತ ಹಚ್ಚಿಬಿಟ್ಟಾರ. ಇದು ಜೀವನದ ಒಂದು ಇದು ಅಲ್ಲ, ಇದು ಅಧೋಗತಿಗೆ ಹೋಗುವಂತ ಒಂದು ಇದು ನಮ್ಮ ಮನೋವೃತ್ತಿ ಹಿಂಗಾಗ್ಯದ. ರುಕ್ಮಿಣಿ ತಾಯಿ ಅಂತಾಳ, ನಿಮಗಾಗಿ ನಾನಲ್ಲ, ನೀವಿದ್ರೆ ನಾನಲ್ಲ, ಅದಕ್ಕೆ ನೀವು ಪ್ರಾಯಶ್ಚಿತ್ ತಗೋತೀರಂದ್ರ ನಿಮ್ ಜೋಡಿ ನಾನು ಬರ್ತನಂತೇಳಿ ಮಲ್ಕೊಂಡಂತ ಮಕ್ಕಳನ್ನ ಬಿಟ್ಟು ಇಬ್ರು ರಾತ್ರಿ ಹೋಗಿ ನದಿಯಾಗ ಹಾರ್ಕೊಂಡ ಜೀವ ಬಿಡ್ತಾರಂದ್ರೆ ಹೆಂಗಾಗಿರ್ಬೇಕು ಹೇಳ್ರಿ ನೀವು? ಈ ವಯಸ್ಸಿನ ಹುಡುಗರ್ನ ಮಕ್ಕಳನ್ನ ಬಿಟ್ಟು 4 ಮಂದಿ ಮಕ್ಕಳನ್ನ, ಪುಟ್ಟ ಸಣ್ಣ ಮಕ್ಕಳನ್ನ, ಇಂಥ ಏನಂದ್ರ ಈ ಕರ್ಮಠತನ ಅಂದ್ರ ಅದಕ್ಕೂ ಒಂದು ಮಿತಿ ಇರ್ತದ. ಇಂಥದ್ ಮಾಡಿದ್ರು. ಹಂಗ ಸಮರ್ಥರಾದ್ರು ಸಹಿತ ಪೈಠಣದೊಳಗೆ ಕೀರ್ತನ ಮಾಡಿದ್ರು 4 ಮಂದಿ ಬ್ರಾಹ್ಮಣರ ಮತ್ತೆ ಇವ್ರ ಗುಂಪು ಕೂಡೇ ಬಿಡ್ತು. ಯಾಕಂದ್ರೆ ಇವ್ರ ಭಕ್ತಿ ರಾಮ್ ಭಕ್ತಿ ದೊಡ್ಡದಿತ್ತು. ಅವ್ರದ್ರ ಇವ್ರನ್ನೂ ಪರೀಕ್ಷೆ ಮಾಡು ಅಂತೇಳಿ ಇವ್ರು ಸ್ನಾನಕ್ಕೆ ಹೊಂಟಿದ್ರು. ಹೊಂಟಾಗ 4-5-6 ಮಂದಿ ಬ್ರಾಹ್ಮಣ, ಓ ತಡ್ರಿ ಅಂತಂದ್ರು. ನೀವ್ ಯಾರಂದ್ರು? ನಾ ರಾಮ್ ಭಕ್ತಿ ಇದ್ದೀನಿ ಅಂತಂದ್ರು ಸಮರ್ಥರು. ಅಂದ್ರ ಉಳುಕಿದವ್ರ ಗೋಳೆ ಆಡಿದ್ದಕ್ಕ ಸಮರ್ಥರ ಇರುಣಿಕೆಗೆ ಹೆಂಗಿರ್ಬೇಕು ಅನ್ನೋದಂತ ನಾ ಹೇಳ್ತ ನಿಮಗೆ. ಸಮರ್ಥರು ನಾ ರಾಮ್ ಭಕ್ತಿ ಇದ್ದೀನಿ, ನೀವು ಸನ್ಯಾಸಿಯೋ ಏನು? ನಾ ಬ್ರಹ್ಮಚಾರಿ ಅಂದ್ರ ಅವ್ರು. ನಾ ಗಿನ್ಯಾಸಿ ಏನೋ ಅಲ್ಲಿಲ್ಲ, ನಾ ಬ್ರಹ್ಮಚಾರಿ ಇದ್ದೀನಿ, ನಾ ರಾಮ್ ಭಕ್ತಿ ಇದ್ದೀನಿ. ಹೌದು, ಖರೆ ಕ್ಯಾವಿ ಹಾಕಿರಿ, ಆಮೇಲೆ ಇವನ್ನೆಲ್ಲ ಏನ್ ಗಿಬಿಡಿ, ಆಮೇಲೆ ಒಂದು ಗಲೋರಿ ಅಂತ ಇಟ್ಟಿದ್ರಿ ಅವ್ರು. ಗಲೋರಿ ಅಂತಂದ್ರೆ ಏನು? ಈ ಹಳ್ಳ ಹೊಡಿದ್ ಹಿಂಗ, ಅದು ಹಳ್ಳ ಹಾಕಿ ಹೊಡಿಯೋದು, ಅದು ಅಂತದ್ದು ಒಂದ್ ಇಟ್ಟಿದ್ರು ಅವ್ರು. ಅವ್ರಂದ್ರು ಮತ್ತೆ ನೀವ್ ಇದನ್ನೆಲ್ಲ ಬಿಟ್ಟು ಇದನ್ಯಾಕೆ ಇಟ್ರಿ ಅಂದ್ರು ಅವ್ರು. ನಾವು ಅಡವ್ಯಾಗ ಹೋಗ್ತಿರ್ತೇವೆ, ಯಾವಾಗ ಟೈಮ್ ಪಾಸ್ ಆಗೋ ಸಂಬಂಧ ಅದನ್ನ ನಾವು ಇಟ್ಕೊಂಡೇವು. ಹಂಗಾರ ಭಾರಿ ಗುರಿ ಇರ್ಬೇಕಲ್ಲ ನಿಮ್ದು. ಏನ್ ಅದ ಸ್ವಲ್ಪ ಒಂದ್ ಹಕ್ಕಿ ಹಾರ ಹೋಗ್ತಿತ್ತಂತ್ರಿ ಮ್ಯಾಲೆ, ಇದನ್ನ ಹೊಡೆದು ಕೊಲ್ತೀರೇನಂತ, ಹೊಡಿತೀರೇನ ಅದಕ್ಕ? ನೀವು ಬ್ರಾಹ್ಮಣ ದೇವತೆಗಳು ಹೇಳಿದ್ರಂದ್ರೆ ನಾವ್ ಹೊಡಿತೇನಂತಂದ್ರು. ಒಂದ್ ಹಾಳು ತಗೊಂಡು ಹೊಡೆದ್ರು, ಹಕ್ಕಿಗೆ ಹೊಡೆದ್ರು, ಹಕ್ಕಿ ಸತ್ ಬಿತ್ತದು. ಸತ್ ಬಿದ್ದ ಕೂಡಲೇ ಬ್ರಾಹ್ಮಣರು ಬಂದು ಹೆಂಗ್ ಚಳ್ಳ ಮಾಡ್ತಿದ್ರಂದ್ರ, ಹಿಂಗ ರಾಮ ಭಕ್ತರಂತೀರಿ, ಬ್ರಹ್ಮಚಾರಿಗಳಂತೀರಿ, ಇಷ್ಟೆಲ್ಲಾ ಇದು ಮಾಡ್ಕೊಂಡು ಕ್ಯಾವಿ ಹಾಕೊಂಡು ಒಂದ್ ಹಕ್ಕಿನ ಕೊಂದ್ ಬಿಟ್ರಲ್ಲ ನೀವು. ನೀವು ಹೊಡಿ ಅಂದ್ರೆ ಹೊಡೆದು ಅದು ಸತ್ತದ. ಸತ್ತದ ಅಂದ್ರೆ ಅದಕ್ಕೆ ಒಂದು ಪಾಪ ಬಂತಿಲ್ಲ ನಿಮಗಂತಂದ್ರು. ಬಂತಂತ ತಿಳ್ಕೊರ, ಅದಕ್ಕೇನ್ ಮಾಡ್ಬೇಕು ಅಂತ ಕೇಳಿದ್ರು. ಅದಕ್ ಪ್ರಾಯಶ್ಚಿತ್ ತಗೋಬೇಕು. ಕೊಡ್ರಿ ಪ್ರಾಯಶ್ಚಿತ. ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲಾ ಗಿಂಡನ ಅವ್ರನ್ನೆಲ್ಲಾ ಮಾಡಿ ಸ್ನಾನ ಮಾಡಿಸಿ ಎಲ್ಲಾ ಪ್ರಾಯಶ್ಚಿತ್ ಕರ್ಮಗಳು ಮುಗಿಸಿದ್ರು. ಪ್ರಾಯಶ್ಚಿತ್ ಕೊಟ್ರೇನಂತಂದ್ರು. ಮತ್ ಪ್ರಾಯಶ್ಚಿತ್ ಕೊಟ್ರಿ ಅಂದ್ರೆ ಮತ್ ಹಕ್ಕಿ ಕೇಳವಲ್ತಂತ. ಅಂದ್ರೆ ಹೆಂಗಿರ್ಬೇಕಂದ್ರ ಸತ್ಯಕ್ಕಾಗಿ ಶೂರ್ತನ. ಗುರುವಿನ ಒಂದು ಶಿಷ್ಯರು ಹೇಡಿಗಳಾಗಿರ್ಬಾರ್ದು, ಶೂರರಾಗಿರ್ಬೇಕು. ಅಂದ ಕೂಡ್ಲೆ ಮತ್ತ ಅದ್ಯಾಕೆ ಕೇಳಲಿಲ್ಲ? ಸತ್ತದ್ ಹೆಂಗೆ ಹೇಳ್ತದ? ಸತ್ತದ್ ಹೇಳ್ಲಿಕ್ಕಂದ್ರೆ ಪ್ರಾಯಶ್ಚಿತ ಯಾಕೆ ಕೊಟ್ರಿ ಅದಕ್ಕೆ? ಸತ್ತದ್ ಹೇಳಲಿಲ್ಲ ಅಂದ್ರೆ ಮತ್ತ ಅದ್ ಏನು ಉಪಯೋಗ ಇಲ್ಲ ಅಂದ್ರೆ ಪ್ರಾಯಶ್ಚಿತ ಯಾಕೆ ಕೊಟ್ರಿ ನೀವು?
ಸತ್ತದ ಹೆಂಗ್ ಹೇಳ್ತದೋ ಮರಾಯ ಅಂತವ್ರು, ನೀವೊಳೆ ಗಂಟು ಬಿದ್ದಿಲ್ಲ ಅಂತ. ಮತ್ ಹೇಳಬೇಕಲ್ಲ ಅಂದ್ರ ಅವ್ರು ನೀವು ಪ್ರಾಯಶ್ಚಿತ್ ಕೊಟ್ರಿಲ್ಲ ನನಗಂತ. ಹಂಗಾರ ನೀ ಎಬ್ಬಸ್ತೇನ ಅಂದ್ರ ನೀವ್ ಹೇಳ್ರಲ್ಲ ಎಬ್ಬಸ್ ಕಳಿಸ್ತಂತಂದ್ರು. ಹೇಳಿದ ಕೂಡ ಜಯ ಜಯ ರಘುವೀರ ಸಮರ್ಥ ಅಂತ ಹೇಳಿ ಹಕ್ಕಿ ಹೇಳಿದ್ರು ಹಾರಿ ಹೋಗಪ್ಪ ಅಂತಂದ್ರು, ಹಾರಿ ಹೋಗ್ಬಿಡ್ತದ. ಏನು ಬ್ರಾಹ್ಮಣರು ಬಾಯಿ ಮೇಲೆ ಕೈ ಇಟ್ಕೊಂಡ್ರು, ಹಿಂಗ ಶೂರ್ತನ ಸಮರ್ಥರಿತ್ತಂತೆ. ಅದಕ್ಕೆ ಸಮರ್ಥ ರಾಮದಾಸ್ ಮಹಾರಾಜರು ಅಂದ್ರು, ಅಂತ ಪ್ರತಾಪ ಇರುವಂತಹ ಪ್ರತಾಪೇ ಬಳೆ ಆಗಳ ಸರ್ವಗುಣ. ಪ್ರತಾಪನೂ ಇತ್ತು, ಬಲಾನೂ ಇತ್ತು, ಸರ್ವಗುಣ ಇತ್ತು. ರಾಮನಂತಲ್ಲಿರುವಂತಹ ಗುಣಗಳ ಬಗ್ಗೆ ನಾವು ವಿಚಾರ ಮಾಡಿದೆ ಅಂದ್ರೆ ಮರ್ಯಾದಾ ಪುರುಷೋತ್ತಮ ಅಂತ ಅನಿಸ್ಕೊಂಡವರು 10 ಅವತಾರದಾಗ ಶ್ರೀರಾಮಪ್ರಭುನೇ. ಎಲ್ಲಾ ಪಾತ್ರ ನೋಡ್ರಿ ನೀವು, ತಂದಿ ಪಾತ್ರನೂ ಅಷ್ಟೇ ಸರಿಯಾಗಿ ನಿಭಾಯಿಸಿದ, ಗಂಡನ ಪಾತ್ರನೂ ಅಷ್ಟೇ ಸರಿಯಾಗಿ ನಿಭಾಯಿಸಿದ, ಮಗನ ಪಾತ್ರನೂ ಅಷ್ಟೇ ಸರಿಯಾಗಿ ನಿಭಾಯಿಸಿದ, ಅಣ್ಣನ ಪಾತ್ರನೂ ಅಷ್ಟೇ ಸರಿಯಾಗಿ ನಿಭಾಯಿಸಿದ, ರಾಜನ ಪಾತ್ರನೂ ಅಷ್ಟೇ ಸರಿಯಾಗಿ ನಿಭಾಯಿಸಿದ. ಎಲ್ಲೂ ಯಾವ ಪಾತ್ರದೊಳಗೂ ಸಹಿತ ಒಂದು ಸೀಮಾ ದಾಟಿ ಅನು ಮಾಡಲಿಲ್ಲ. ಆ ಪಾತ್ರದ ಒಂದು ಮರ್ಯಾದ ಏನಿರ್ತಲ್ಲ, ಆ ಮರ್ಯಾದೆ ಒಳಗೆ ಅವ ಏನ್ ಮಾಡಿದ, ಜೀವನ ಸಾಗಿಸಿದ. ಅಂತ ರಾಮಪ್ರಭು ಅವನ ಸೂರ್ತನದ ಬಗ್ಗೆ ಅಂತೂ ಏನ್ ಮಾತಾಡುದ ನಿಮಗೆಲ್ಲರಿಗೂ ಗೊತ್ತದ. ಶ್ರೀರಾಮ ಪ್ರಭುವಿನ ಸೂರ್ತನದ ಬಗ್ಗೆ ಯಾರಿಗ್ ಗೊತ್ತಿಲ್ಲ. ಇಂಥ ರಾವಣನನ್ನೇ ಏನಪ್ಪಾ ಅಂದ್ರೆ ಸರಳವಾಗಿ ಕೊಂದು ಬಿಟ್ಟವ. ಎಂಥಂತ ವಾಲಿ ಗೀಲಿ ಇವ್ರೆಲ್ಲಾರು ಏನಪ್ಪಾ ಅಂದ್ರ, ವಾಲಿ ಎಷ್ಟು ಸೂರಿದ್ದಂದ್ರ ರಾವಣನ ತನ್ನ ಬಾಲಕ್ ಕಟ್ಕೊಂಡು ಬಂದು ಮನ್ಯಾಗ ಕಂಬ ಕಟ್ಟ ಆಟಿಗೆ ಸಾಮಾನ್ ಅಂತ ಇಟ್ಟಿದ್ದಂತವ್ ರಾವಣನ. ಅಂತ ವಾಲಿನೂ ಸಹಿತ ಶ್ರೀರಾಮ್ ಪ್ರಭು ಒಂದೇ ಬಾಡ್ನ್ಯಾಗ ಸಂಹಾರ ಮಾಡಿದ. ಹಂಗ್ಯಾಂಗ ಮಾಡಿದ ಅವ, ಮರಿಯೊಳಗ ನಿಂತು ಮಾಡಿದಲ್ಲ ಅಂತ ನೀವು ಅನ್ಬೋದು. ಕರೆ ಆ ವಾಲಿ ಮಾಡಿದಂತ ದುಷ್ಟ ಕೆಲಸ, ಸುಮಾರು ಕೆಲಸ, ತಮ್ಮನ ಹೆಂಡತಿನ ಒಯ್ದು ಬಂದಂದಾಗ ಇಟ್ಕೊಂಡು ಕೂತಿದ್ದವ ಇಂಥ ಸುಮಾರ. ಅದಕ್ಕ ಯಾರೇ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಂತವ ಭಗವಂತನ ದೃಷ್ಟಿಯೊಳಗ ಅವನಂತ ಏನಪ್ಪಾ ಅಂದ್ರ ಪಾಪಿನೇ ಯಾರು ಅಲ್ಲ. ಏನ ಅಂಥವ್ರನ್ನ ಭಗವಂತ ಎಂದೂ ಏನಪ್ಪಾ ಅಂದ್ರ ರಕ್ಷಣಾ ಮಾಡುವುದಿಲ್ಲ. ಅದಕ್ಕ ನಮ್ಮ ನೀತಿ, ನಮ್ಮ ದಾಸ್ಯತ್ವ, ನಮ್ಮ ಸೇವಕತ್ವ ಇವು ಬಹಳ ಮುಖ್ಯದ ಅಂತೇಳಿ ಏನಪ್ಪಾ ಅಂದ್ರ ಅದಕ್ಕೆ ಹೇಳ್ತಾರ. ಇದರ ಬಗ್ಗೆ ಆ ಸದ್ಗುರುನಾಥನ ಕೃಪೆ ಬಗ್ಗೆ ಸಮರ್ಥ್ರಿ ಹೇಳುವತ್ನಾಗ ದಾಸಬೋಧನ್ಯಾಗ ಒಂದ್ 4 ಓವಿ ಹೇಳ್ತಾರ. पाहता देवाचे कृपेशी मातेशी कुप्राकायशी ಮಾತಾವಧಿ ಬಾಳಕಾಸಿ ವಿಪತ್ತಿ ಕಾಳಿ. ಆ ದೇವರು ತನ್ನ ಭಕ್ತರ ಮೇಲೆ ಇಟ್ಟಂತ ಪ್ರೇಮದ ಮುಂದ ತಾಯಿ ಮಗನ ಮೇಲೆ ಇಟ್ಟಂತ ಪ್ರೇಮ ಎಷ್ಟರ ಮಟ್ಟಿಗೆ. ಮಾತಾವಧಿ ಬಾಳಕಾಸಿ ವಿಪತ್ತಿ ಕಾಳಿ. ತಾಯಿ ತನ್ನ ಮಗನ ತನಗ್ ಸಂಕಟ ಬಂತು ಅಂದ್ರ ಮಗನ ಕೊಂದಾದ್ರೂ ಬದುಕ್ತಾಳ. ದೇವೇ ಭಕ್ತ ಕೋಣವದಿಲ ಕದಿ ದೇಕಿಲಾನ ಐಕಿಲ. ಭಗವಂತ ತನ್ನ ಭಕ್ತರನ್ನು ಕೊಂದದ್ದು ಎಲ್ಲರ ಕೇಳಿರನಿ ಇಲ್ಲಿ ತನಕ. ತನ್ನ ಭಕ್ತರನ್ನು ಎಲ್ಲಿ ಕೊಂದದ್ದು ಇನ್ನೂ ತನಕ ಎಲ್ಲೂ ಕೇಳಿಲ್ಲ, ಎಲ್ಲೂ ನೋಡಿಲ್ಲ. ಅದಕ್ಕ ದೇವ ದೇವೇ ಭಕ್ತ ಕೋಣ ಬದಿಲ ಕದಿ ದೇಕಿಲಾನ ಐಕಿಲ ಶರಣಾಗತಾಸ ಜೇವಧಾಲ ವಜ್ರ ಪಂಜರ. ನಾವು ಹಂಗ ಶರಣಾಗತರಾದೇವ ಅಂದ್ರೆ ವಜ್ರ ಪಂಜರವಾಗಿ ನಮ್ಮನ್ನ ಸದ್ಗುರುನಾಥ್ ಕಾಯ್ತಿರ್ತಾನ ಅನ್ನುವಂಥದ್ದು ತಿಳ್ಕೊಂಡು ನಾವು ಸದ್ಗುರುವಿನ ದಾಸರಾಗಿ ನಾವು ಸೇವಾ ಮಾಡ್ಬೇಕು ಅನ್ನುವಂಥದ್ದು ಈ ಶ್ಲೋಕದಿಂದ ನಮಗ ಅರ್ಥ ಆಗ್ತದ. ಇನ್ನ ದೇವ ಅನಾಥಾಂಚ ಕೈಪಕ್ಷಿ. ದೇವ ಅನಾಥರ ಒಂದ ಕೈಪಕ್ಷಿಯಾಗಿ ನಿಂದಿರ್ತಾನಂತ. ನಾವು ಅನಾಥರಾಗಬೇಕು. ಅನಾಥರ ಅಂದ್ರೆ ಏನು? ಯಾರು ತಂದೆ ತಾಯಿ ಇರ್ಲಾರ್ದವ್ರು ಅನಾಥರ ಅಲ್ಲ. ಅನಾಥರ ಅರ್ಥನೇ ಬೇರೆ ಅದ. ಅನಾಥರ ಅಂದ್ರೆ ನಮ್ಮ ಒಡೆಯರ, ನಾವು ಯಾರ ಆದಿಂದೊಳಗೂ ಬದುಕಬಾರ್ದು. ಯಾರ ಆದಿಂದಾಗ ಬದುಕ್ತೇವೆ ಹೇಳ್ರಿ ನೋಡುನು. ಮೊದಲಂತೂ ಸದ್ಯದ ಒಂದು ಪೀಳಿಗೆ ಅಂತೂ ಹೆಂಡತಿ ಆದಿಂದಾಗ ಬದುಕ್ತಾರ. ಇನ್ನು ಉಳ್ಕಿದವರು ಮಕ್ಕಳ ಆದಿಂದಾಗ ಬದುಕ್ತಾರ. ಕೆಲವೊಬ್ರು ರೊಕ್ಕದ ಆದಿಂದಾಗ ಬದುಕ್ತಾರ. ಕೆಲವೊಬ್ರು ಅಧಿಕಾರದ ಮೋಹದೊಳಗೆ ಬದುಕ್ತಾರ. ಕೆಲವೊಬ್ರು ಅಂತಸ್ತಿನ ಮೋಹದೊಳಗೆ ಬದುಕ್ತಾರ. ಇವ್ರೆಲ್ಲರೂ ಅವತರ ಆದಿಂದಾಗ ಬದುಕ್ತಾರ. ಇವೆಲ್ಲಾ ಸುಳ್ಳು ಅಂತ ತಿಳ್ಕೊ. ಸದ್ಗುರುನಾಥ್ ಒಬ್ಬನೇ ಖರೆ, ಅವನೇ ನನ್ನ ಒಡೆಯ, ಅವನೇ ನನ್ನ ಏನಪ್ಪಾ ಅಂದ್ರೆ ಸರ್ವಸ್ವ ಅಂತೇಳಿ
ಗುರು ಮಾತಾಪಿತಾ ಗುರುಚಿ ದೈವತ ಗುರು ಮುಕ್ತಿದಾತ ಹಿಂಗ್ ತಿಳ್ಕೊಂಡ್ ನೀವು ಅಕಸ್ಮಾತ್ ಭಕ್ತಿ ಮಾಡಿದ್ರಿ ಅಂದ್ರ ನಿಮ್ಮ ಕೈಪಕ್ಷಿಯಾಗಿ ನಿಂದಿರ್ತಾನ. ದೇವ ಅನಾಥಾಚ ಕೈಪಕ್ಷಿ ನಾನಾ ಸಂಕಟಾಪಾಸೂನ ರಕ್ಷಿ. ಎಂಥಂತ ಸಂಕಟಗಳನ್ನ ಸದ್ಗುರುನಾಥ್ ಪಾರ್ ಮಾಡ್ತಾನನ್ನುವಂತಹದ್ದು ನಾವು ಹೇಳ್ಬೇಕಂದ್ರ ಏನ್ ಮಾಡುದು, ಸಮಯ ಬಂದೇ ಬಿಡ್ತದ ಮುಗಿಲಿಕ್ಕೆ. ನನ್ನ ಜೀವನದಾಗಿ ಆದಂತಹ ಸಂಕಟದ ಪರಿಸ್ಥಿತಿ ಒಳಗ ಸಮರ್ಥರು ಹೆಂಗ್ ನಮ್ಮನ್ನ ಕಾಯ್ದ್ರು ಅನ್ನುವಂಥದ್ದು ಹೇಳಿದ್ರೆ ಇನ್ನೂ ತನಕ ಮೈ ಜುಮ್ ಅಂತದ. ಹಂಗ ನಿಮಗಾದ್ರೂ ನಿಮ್ ಜೀವನದೊಳಗ ಸದ್ಗುರುನಾಥ್ ನಿಮಗ ಅಂತಂತ ಪ್ರಸಂಗದಾಗ ಕಾಯ್ದಿರ್ಲಿಕ್ಕೇ ಬೇಕು. ಯಾಕಂದ್ರ ಸದ್ಗುರುನಾಥನ ಸೇವಕರು ನಾವ್ ಹೆಂಗಿರ್ಬೇಕಂದ್ರ ನಮ್ಮ ಸೇವಕರಿಗಾಗಿ ಸದ್ಗುರುನಾಥ ಟೊಂಕ ಕಟ್ಟಿ ನಿಂದಿರ್ತಾನ. ನಮ್ಮ ಮಹಾರಾಜ ರಂಗರಾವ್ ಮಹಾರಾಜರು ಹೇಳ್ತಿದ್ರಿ, ನಮ್ಮ ಮಹಾರಾಜರು ಕೈ ಮುಗಿದು ಹೇಳ್ತಾನ್ರಪ್ಪ, ಧ್ಯಾನ ಮಾಡ್ರಿ, ಸಮರ್ಥರು ನಿಮ್ಮ ಸಂಬಂಧ ಟೊಂಕ ಕಟ್ಟಿ ನಿಂತಾರಂತ ಕಾಯ್ಲಿಕ್ಕೆ. ಟೊಂಕ ಕಟ್ಟಿ ನಿಂದಿರುದಂದ್ರೆ ಏನು, ನಾವು ಕೀರ್ತನ ಹೇಳೋತ್ನಾಗ ಟೊಂಕ ಕಟ್ತೀವಿ ನೋಡ್ರಿ, ಅಂದ್ರೆ ಏನು, ಟೊಂಕ ಕಟ್ಟಿ ನಿಂದಿರುದಂದ್ರೆ ಒಳ್ಳೆ ತಯಾರಾಗಿ ನಿಂತಂಗ ಅದು. ಹಂಗ ಹಿಂಗೆ ನಿಂತು ಬಿಟ್ಟಿರ್ತಾನ ತಮ್ಮ ಭಕ್ತರ ಸಂಬಂಧ ಸದ್ಗುರುನಾಥ. ಎಲ್ಲರ ಬಂದ್ರೆ ಚಂಗನ ಹಾರ ಅದನ್ನ ಸಂಹಾರ ಮಾಡ್ತಿರ್ತಾನ. ಇಂಥ ಗುರುನಾಥನ ಶಿಷ್ಯರು ನಾವು. ಅದಕ್ಕೆ ಇನ್ನ ಬಹಳ ಅದ ಹೇಳಿಕೆ ಇರ್ಲಿ. ಇನ್ನ 32ನೇ ಶ್ಲೋಕದ ಬಗ್ಗೆ ನಾವು ನೋಡೋಣ. ರಾಮನ ಎಲ್ಲಾ ಗುಣಗಳ ಬಗ್ಗೆ ಸ್ವಲ್ಪ ನಾ ಹೇಳ್ತ ನಿಮಗ. ಅವನಂತಲ್ಲಿ ಯಾವ್ಯಾವ ಗುಣಗಳು ಹೆಚ್ಚಿದ್ವು ಅಂದ್ರ ಹೆಂಗಿದ್ವು ಅಂದ್ರ ಮಗ, ಅಣ್ಣ, ಗಂಡ, ರಾಜ, ಸೂರತನ, ಧೈರ್ಯ, ಉದಾರ್ತನ, ಕ್ಷಮಾಗುಣ ಏನ, ಆಮೇಲೆ ದಯಾಗುಣ, ಶಾಂತಿ, ಆಮೇಲೆ ಗುರು ರೂಪನಾಗ ಲಕ್ಷ್ಮಣ ಗುರು ಆಗಿದ್ದ, ಶಿಷ್ಯನ ರೂಪನಾಗ ವಶಿಷ್ಠ ಶಿಷ್ಯನಾಗಿದ್ದ, ಆಮೇಲೆ ವಿನಯ. ಇವೆಲ್ಲನೂ ರಾಮನಂತಲ್ಲಿರುವಂತ ಒಂದು ಅದ್ಭುತವಾದ ಗುಣಗಳು. ಹಂಗ ನಮ್ಮಂತಲ್ಲೂ ಆ ಗುಣಗಳನ್ನ ಅಳವಡಿಸ್ಕೋಬೇಕು. ಅದರ ಜೊತೆ ಧೈರ್ಯದಿಂದ ಇರಬೇಕು ನಾವು. ಇದು ಈ ಒಂದು 31ನೇ ಶ್ಲೋಕದ ಅರ್ಥ. 32ನೇ ಶ್ಲೋಕ. ಹಲ್ಯಾಶಿಳಾರಾಗವೇ ಮುಕ್ತ ಕೇಳಿ ಪದಿಲಾಗತ ದಿವ್ಯ ಹೋನಿಗೇಲಿ ಜಯ ವರ್ಣಿತಾಸೀಣಲಿ ವೇದವಾಣಿ ನುಪೇಕ್ಷಿಕದ ರಾಮದಾಸಾಭಿಮಾನಿ ಜಯ ಜಯ ರಘುವೀರ ಸಮರ್ಥ. ಅಹಲ್ಯಾಶಿಳಾ ರಾಘವೇ ಮುಕ್ತ ಕೇಲಿ. ಗೌತಮ ಋಷಿಗಳ ಪತ್ನಿಯಾಗಿರುವಂತಹ ಪತಿವ್ರತಾ ಶಿರೋಮಣಿ ಅಹಲ್ಯ ಇಂದ್ರನ ಒಂದು ಮೋಸದಿಂದ ಇಂದ್ರ ಗೌತಮರ ವೇಷ ಹಾಕೊಂಡು ಬಂದ ಗೌತಮರಂತೆ ನಟಿಸಿದ್ದಕ್ಕಾಗಿ ಗೌತಮರೇ ಅಂತ ತಿಳ್ಕೊಂಡ ಆಕಿ ಗೌತಮರ ಜೊತೆ ಇರುವ ಹಂಗ ಸಂಬಂಧವನ್ನ ಆಕಿಗೆ ಒಂದು ಅನುಕೂಲ ಆಕೆ ಆದ್ಲಲ್ಲ, ಅದನ್ನ ನದಿಗೆ ಸ್ನಾನಕ್ಕೆ ಹೋದಂತಹ ಗೌತಮ ಋಷಿಗಳು ಹೊಳ್ಳಿ ಬಂದು ನೋಡಿದಾಗ ಇದು ಇಂದ್ರನ ಕಪಟ ಗೊತ್ತಾಗಿ ಇದು ಇಕಿದೇ ದೋಷ ಅಂತೇಳಿ ಏನಪ್ಪಾ ಅಂದ್ರ ಆಕಿಗೆ ಶಾಪ ಕೊಡ್ತಾರ, ನೀ ಶಿಲೆಯಾಗಿ ಬೀಳು ಅಂತೇಳಿ. ಹಿಂದಾಗಡೆ ಗೊತ್ತಾಗ್ತದ ಕರೆ ಈಕಿ ತಪ್ಪಿಲ್ಲ ಅಂತೇಳಿ, ಆದ್ರೂ ಶಾಪ ಕೊಟ್ಟು ಬಿಟ್ಟಿರ್ತಾರ. ಅದಕ್ಕಂತಾರ ಅವರು, ನಿನ್ನ ಉದ್ಧಾರ ಆಗ್ತದೆ ಯಾವಾಗ ಅಂದ್ರೆ ಯಾವಾಗ ರಾಮಪ್ರಭು ಇಲ್ಲಿ ಬರ್ತಾನ, ಅವನು ಒಂದು ಚರಣ ನಿನಗೆ ಸ್ಪರ್ಶ ಆದ ಕೂಡ ನಿನ್ನ ಉದ್ಧಾರ ಆಗ್ತದ ಅಂತೇಳಿ ಉಶಾಪವನ್ನು ಸಹಿತ ಗೌತಮ ಋಷಿಗಳು ಕೊಟ್ಟಿರ್ತಾರ. ಆ ಪ್ರಕಾರ ಇದು ಅಹಲ್ಯಾದ ಮತ್ತು ಗೌತಮರ ಒಂದು ಇದು ಆಗಿದ್ದು ಸತ್ಯಯುಗದೊಳಗ. ಮುಂದ ತ್ರೈತಾಯುಗದೊಳಗ ರಾಮಪ್ರಭುವಿನ ಅವತಾರ. ಆ ಅವತಾರದೊಳಗ ವಿಶ್ವಾಮಿತ್ರರು ಸೀತಾ ಸ್ವಯಂವರಕ್ಕ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೊಂಟಾಗ ಅಹಿಲ್ಯ ಬಿದ್ದಂತಹ ಆ ಶಾಪದಿಂದ ಬಿದ್ದಂತಹ ಆ ಕಲ್ಲ ಅಲ್ಲಿ ಆ ಒಂದು ಬರ್ಡ ಕಾಡಿನ ಒಳಗೆ ಹಾಯಿಸಿ ಹೋಗುವತ್ನ್ಯಾಗ ಅಹಿಲ್ಯರ ಬಗ್ಗೆ ಎಲ್ಲಾನು ವಿಶ್ವಾಮಿತ್ರ ರಾಮಗೆ ಹೇಳ್ತಾರ. ರಾಮ ನಿನ್ನ ಚರಣ ಸ್ಪರ್ಶ ಮಾಡು ಅಂತ ಕೂಡ ಸ್ಪರ್ಶ ಮಾಡಿದ ಕೂಡಲೇ ಅಹಲ್ಯ ಏನಾಗ್ತಾಳ, ತನ್ನ ಉಶಾಪ ಅಂದ್ರೆ ಶಾಪದಿಂದ ಮುಕ್ತಳಾಗಿ ದಿವ್ಯ ದೇಹವನ್ನು ಹೊಂದಿ ಮುಕ್ತಳಾಗ್ತಾಳ ಅನ್ನುವಂತ ಕಥೆ ನಿಮಗ ಅದು ಗೊತ್ತದ. ಅಂತ ಕಲ್ಲಿಗೆ ಕಾಲು ಹತ್ತಿದ್ರ ರಾಮನ ಚರಣ ಕಲ್ಲಿಕ್ಕ ಹತ್ತಿದ್ರ ಶಿಲಾ ಆದ್ಲೋಕಿ. ಇದು ಏನಪ್ಪಾ ಅಂದ್ರೆ ದಿವ್ಯ ರೂಪ ಬಂತು, ದಿವ್ಯ ಇದು ಬಂತು. ಅಹಿಲ್ಯ ಶಿಲಾ ರಾಘವೇ ಮುಕ್ತ. ಆಕಿನ ಮುಕ್ತ ಮಾಡಿದಂತ ರಾಘವ ಪದಿಯಲಾಗತ್ತ ಆ ದಿವ್ಯ ಹೋವು ನಿಗಿಲಿ ಅಂದ್ರೆ ತಮ್ಮ ಪಾದ ಕಾಲಿಗೆ ಹತ್ತಿದ ಕೂಡ ಆಕೆ ದಿವ್ಯ ರೂಪವನ್ನು ತಗೊಂಡ್ಲು ಅನ್ನುವಂಥದ್ದದ. ಅಂತದ್ರಾಗ ಆ ಚರಣವನ್ನ ನೀವು ಯಾವಾಗ್ಲೂ ನೆನೆಸ್ಕೋತೀರಿ ಅಂತಾರು. ಆ ಚರಣವನ್ನ, ರಾಮನ ಚರಣವನ್ನ
ನಾವು ಯಾವಾಗಲೂ ನೆನೆಸ್ಕೊತಾ ಇರ್ಬೇಕು. ಏನು ಅದಕ್ಕ ಇವ್ರು ತುಳಸಿದಾಸರು ಒಂದು ಪದ ಅಂತಾರ ನೋಡ್ರಿ, ಒಂದು ಒಂದು ಪದ ಮಾಡ್ಯಾರ. ಭಜು ಮನ ರಾಮ ಚರಣ ದಿನ ರಾತಿ, ಭಜು ಮನ ರಾಮ ಚರಣ ದಿನ ರಾತಿ, रसना खसना भजो तू हरि पद, रसना खसना भजो तू हरि पद, सुमिरत क्यों अलसाती, सुमिरत क्यों अलसाती, भजु मन राम चरण दिन राती, भजु मन राम चरण दिन राती, जाके कहत दहत दुख धारुण, जाके कहत दहत दुख धारुण, सुन त्रय ताप बुझाती, ಮೂರು ತಾಪವನ್ನ ಶಮನ ಮಾಡುವಂತ ಸಾಮರ್ಥ್ಯದಂತ ರಾಯರು ರಾಮನ ಚರಣದೊಳಗೆ. ಯಾವುದು ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಅನ್ನುವಂತ ಮೂರು ತಾಪದಿಂದ ಮುಕ್ತ ಮಾಡುವಂತ ಸಾಮರ್ಥ್ಯ ನಿನ್ನ ಗುರುವಿನ ಚರಣದೊಳಗದ ಅಂತಂತಾರ. ಯಾಕೆ ಕಹತ ದಹತ ದುಃಖ ಧಾರುಣ, ಸುನ ತ್ರಯ ತಾಪ ಭುಜಾತಿ, सुन त्रय ताप भुजाती, भजु मन राम चरण दिन राती, भजु मन राम चरण दिन राती, सुनत सुयस सुशील सो हरिजन, देत सलाह सो हाथी, देत सलाह सो हाथी, भजु मन राम चरण दिन राती, भजु मन राम चरण दिन राती, रामचंद्र के नाम अमीय रस, रामचंद्र के नाम अमीय रस, रामचंद्र के नाम अमीय रस, सोरस काहे न खाती, सोरस काहे न खाती, भजु मन राम चरण दिन राती, भजु मन राम चरण दिन राती, तुलसीदास यह विनय करत है, तुलसीदास यह विनय करत है, प्रथम अरज की पाती, प्रथम अरज की पाती, भजु मन राम चरण दिन राती, भजु मन राम चरण, मन राम चरण, मन ರಾಮ ಚರಣ ದಿನ ರಾತ್ರಿ, ಹಗಲ ರಾತ್ರಿ ರಾಮನ ಚರಣ ಧ್ಯಾನ ಮಾಡು ಅಂತ ಹೇಳಿ ತುಳಸಿದಾಸರು ಹೇಳ್ತಾರ. ಹಂಗ ನಾವು ಮಾಡಿದೇವ ಅಂದ್ರ ಆ ಚರಣದ ಒಂದು ಸಾಮರ್ಥ್ಯ ಹಂಗದ ಅಂದ್ರ ಅಂತ ಶಿಲೆಗೆ ಪಾದ ಚರಣ ಹತ್ತಿದ್ದಕ್ಕ ದಿವ್ಯ ರೂಪ ಆತು. ಮುಂದ ಇದೇ ಒಂದು ಪ್ರಸಂಗವನ್ನ ಹೇಳುವ ಹೊತ್ನ್ಯಾಗ ಶ್ರೀರಾಮ ಪ್ರಭು, ರಾಮ, ಸೀತಾ ಮತ್ತು ಲಕ್ಷ್ಮಣರು ವನವಾಸಕ್ಕೆ ಹೊಂಟಿರ್ತಾರಂತ್ರಿ. ವನವಾಸಕ್ಕೆ ಹೊಂಟಾಗ ಅಲ್ಲಿಂದ ನದಿ ದಾಟಬೇಕಾಗ್ತದ. ಇದೊಂದು ಪ್ರಸಂಗ, ತುಳಸಿದಾಸರು ಇದೊಂದು ಪ್ರಸಂಗವನ್ನ ವರ್ಣನ ಮಾಡ್ತಾರ. ಅಲ್ಲಿ ನಾವಿಕ ಯಾರಿರ್ತಾರ ಅಂದ್ರ ಕೇವಟ ಅಂತ ಹೇಳಿ ನಾವಿಕ ಇರ್ತಾರ. ಕೇವಟ ಅಂದ ಕೂಡಲೇ ಇವರೆಲ್ಲಾ ಅಯೋಧ್ಯ ಮಂದಿರ ಬೆನ್ನ ಹತ್ತಿ ಹೋಗಿರ್ತದ. ಅವ್ರು ಮಲ್ಕೊಂಡಾಗ ರಾತ್ರಿನ ಈಗ ದಾಟಿ ಹೋಗೋಣ ಅಂತ ಹೇಳಿ ಸೀತಾನ ಲಕ್ಷ್ಮಣನ ಎಬ್ಬಸಿ ಅವನು ಗುಹಾ ಒಬ್ಬ ಅವ್ರು ಗೆಳೆಯ ಇರ್ತಾನ, ಅವನ್ ಕರ್ಕೊಂಡ ಹೋಗಿ ಆ ನದಿ ದಂಡಿಗೆ ಹೋಗಿ ಗುಹಾ ಮತ್ತಿದ ನಮ್ಗ್ ದಾಟಬೇಕಲ್ಲ, ಯಾರು ನಾವಿಕನ ಕರೆಯೋದು ಕೂಡ ಕೇವಟನ ಕರೀತಾರ. ಕೇವಟ್ ಬರ್ತಾನ, ಬಂದ್ ನೋಡ್ತಾನ, ಈ ಅವಸರ ತಪ್ಪಿಸ್ಕೋಬಾರ್ದಂತ ನಾವು. ಯಾಕಂದ್ರ ಒಮ್ಮೆಮ್ಮೆ ಒಂದೊಂದು ಅಮೃತ ಗಳಿಗೆಗಳು ಬರ್ತಾವ್ರಿ ನಮಗ್ ಜೀವನದೊಳಗೆ. ಆ ಅಮೃತ ಗಳಿಗೆ ನಾವು ತಪ್ಪಿಸ್ಕೊಂಡ್ ಬಿಟ್ಟೇವ ಅಂದ್ರ ಮುಂದ್ ಅಂತ ಗಳಿಗೆ ಬರ್ತಾವಿಲ್ಲ ಗೊತ್ತಿಲ್ಲ. ಅವ್ ಕೇವಟ್ ಅಂತಾನ, ಅವ್ ಈ ಕಥೆನೂ ಕೇಳಿರ್ತಾನ ಇಲ್ಲಿ ಅಂದ್ರು. ಅವ್ ಅಂತಾನ ಇದ ಟೈಮ್ದಾಗ ರಾಮನ ಚರಣ ಪೂಜಾ ಮಾಡಿ ನಾವ್ ಉದ್ಧಾರ ಆಗ್ಬೇಕಂತ ಹೇಳಿ ಅವಂತಾನ ರಾವಣ ನಾವ್ ಹತ್ಲಿಕ್ ಹೋಗ್ತಾನೆ, ಹತ್ ಬೇಡಪ್ಪ ಅಂತಾನವ.
ಯಾಕಂದ್ರ ನಾನು ನಾವ್ ತಗೊಂಡ ನನ್ನ ಗಂಡ ಹೆಣ್ ಮಕ್ಳು ಗಿಕ್ಳು ನಾವೆಲ್ಲ ನಮ್ ಸಂಸಾರ ನಡೆದದ ಮತ್ ಇದ ಕಾಲ್ ಹತ್ತಿ ಬಿಟ್ಟ ಅಂದ್ರ ನೀನು ಮತ್ ಇದು ಒಂದ ಅಹಿಲ್ಯನಗತ್ತೆ ಹೆಣ್ಣ ಆತಂದ್ರ ಈಗ ಒಂದನ್ನೇ ಸಂಭಾಳ್ಸುದ್ ರಗಡ್ ಆಗೈತ್ ನನಗ. ಇದನ್ನ ಸಂಭಾಳಿಸ್ಲಿ ಹಂಗ ಮುಂದೆ ನನ್ನ ಉಪಜೀವನಕ್ಕೆ ಇರುವಂತ ಈ ನಾವನೇ ಕಳ್ಕೊಂಡ್ರ ನನ್ನ ಗತಿ ಏನು ಅಂತ ಹೇಳಿ ಏನಂತಾನ ಮತ್ ಹಂಗೋ ಹಂಗಾದ್ರ ಅಂತ ರಾಮ್ ಅಂತಾನ. ಏನಿಲ್ಲ, ಮೊದಲು ಸ್ವಚ್ಛಗ ನಿಂದ ಪಾದ ತೊಳಿತದ ಯಾಕಂದ್ರೆ ನಿನ್ ಚರಣ ದೂರವಾಗ ಅಂತ ಇದು ಅದ ಅಂತೇಳಿ ಆ ರಾಮನ ಆ ನೆವ ಮಾಡ್ಕೊಂಡು ಹೆಂಡತಿನ ಕರೆದು ಇಬ್ರು ಗಂಡ ಹೆಂಡತಿ ಕೂಡ್ಸಿ ರಾಮನ ಚರಣ ಶಿಸ್ತಾಗೆ ತೊಳಿತಾರ, ತೊಳೆದ್ ಪೂಜೆ ಮಾಡ್ತಾರ. ಪೂಜೆ ಮಾಡಿ ಇನ್ ಹತ್ತೇನ ಇನ್ ಹತ್ತಂತ ಅದ್ ಕೂಡ್ಲೆ ಹತ್ತಾರ. ಹೋಗಿ ಆಚೆ ಕಡೆ ದಂಡಿಗೆ ಹೋದ ಕೂಡ್ಲೆ ರಾಮ್ ಅಂತಾನ, ಈಗಂತೂ ವನವಾಸಕ್ ಬಂದಿವ್, ಕೈಯಾಗಂತೂ ನಮ್ ಕಡೆ ಏನು ಇಲ್ಲ. ಸೀತಾನ ಕಡೆ ನೋಡ್ತಾನ, ಏನ್ರಿ ಅವ್ ಮತ್ತೀಗ ನಾವು ದಾಡ್ಸ್ಯಾನ್ ಅಂದ್ಕೊಳ್ಳಿ ಏನ್ರ ಒಂದ್ ಫೀ ಕೊಡ್ಬೇಕಲ್ಲ ಅವಾಗ. ಅದಕ್ಕೆ ಏನ್ರ ಕೊಡೋ ಅನುಕೂಲ ಯಾಕೆ ಅಂತ ಕೊಳ್ಳನ್ ಸರಾನ ಕೊಡ್ಲಿಕ್ಕೆ ಹೋಗ್ತಾಳ. ನಾವ್ ತಗೋದಿಲ್ಲ ಅಂತ ನಾವ್ ಅಂದ್ರ ಶಾಣೆತನ ಅಂದ್ರೆ ಹೆಂಗಿರ್ತದ ಅನ್ನುವಂತ ಪ್ರಸಂಗದಾಗ ನಮ್ ಶಾಣೆತನ ಉಪಯೋಗ ಮಾಡ್ಬೇಕಂತಾರ. ಅವಂತಾನ ಯಾಕೋ ಅಂತಾರ, ಮತ್ತ ಅದ್ರ ಮೇಲೆ ಜೀವನದ ಹತ್ತಿ ಮತ್ತ ತಗೋ ಅಂತಂದ ಕೂಡ್ಲೆ ಅಂತಾರ. ಯಾಕ ಅಂದ ಕೂಡ್ಲೆ ತುಳಸಿದಾಸರು ವರ್ಣ ಮಾಡ್ತಾರ, ನಮ್ಮದು ನಿಮ್ಮದು ದಂಧಾ ಒಂದೇ ಅದ, ಹೆಂಗ ಒಂದೇ ದಂಧಾ ಇದ್ದವ್ರ ಹೆಂಗ್ ತಗೋದು ಅಂತಂತಾನ. ರಾಮ್ ಗಾಬರಿ ಆಗ್ತಾನೆ, ನಾವಿಕನೋ ನಿನ್ನ ದಂಧ ನನ್ ದಂಧ ಒಂದಾದ್ರೆ ಹೆಂಗಂತ. ಹೌದು, ನಾ ಈ ನದಿ ಪಾರ ಮಾಡ್ತೀನಿ, ನೀ ಭವಸಾಗರದಿಂದನೇ ನಮ್ಮನ್ನ ಪಾರ ಮಾಡ್ತಿಲ್ಲ. ಅದಕ್ಕ ಈಗ ನಿನ್ನ ನಾ ಪಾರ ಮಾಡ್ಲಿಲ್ಲ, ನಿನ್ನ ಕೈಲಿ ಏನೋ ತಗೋದಿಲ್ಲ. ನನ್ನ ನೀ ಏನದಾರ ನನ್ನ ಅಂತ್ಯಕಾಲದೊಳಗೆ ನೀನ್ ಅವನ್ನ ಈ ಭವಸಾಗರದಿಂದ ಪಾರ ಮಾಡಪ್ಪ ಅಂತೇಳಿ ವಚನ ತಗೊಂಡ ಬಿಡ್ತಾನಂತ. ಹಂಗ ಈ ಚರಣದ ಮಹಿಮೆಯನ್ನ ಬಹಳಷ್ಟು ಇದು ಮಾಡ್ಯಾರ. ಅಂತ ಒಂದ್ ಏನಪ್ಪಾ ಅಂದ್ರ ಜಯಾವಾಣಿತ ಚೀನಲಿ ವೇದವಾಣಿ ಅಂತ ಗುರುನಾಥನ ವರ್ಣನ ಮಾಡ್ಲಿಕ್ಕೆ, ರಾಮ್ ಪ್ರಭುವಿನ ವರ್ಣನ ಮಾಡ್ಲಿಕ್ಕೆ ವೇದವಾಣಿಗಳ ದಣದಾವಂತ್ರಿ. ಚೀನಲಿ ಅಂದ್ರೆ ಏನು? ದಣದಾವಂತ. ಎಷ್ಟನೇ ವರ್ಣನ ಮಾಡುದು. ವೇದ ಅಂತದ ಸದ್ಗುರುನಾಥ ಹಿಂಗಿದ್ದಾನ, ಶಾಸ್ತ್ರ ಅಂತದೇ ಹಂಗಿಲ್ಲ ಅವ ಅದಕ್ಕಿಂತ ಅತೀತಿದ್ದಾನ. ಶಾಸ್ತ್ರ ಅಂತದೇ ಅವ ಹಿಂಗಿದ್ದಾನ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನ ಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಮ್ ನಮಾಮಿ. ಇಂಥ ಸ್ವರೂಪನಿಂದದ ಗುರುನಾಥ, ನಿನಗೆ ನನ್ನ ದಂಡವತ ನಮಸ್ಕಾರ. ದಂಡವತ ನಮಸ್ಕಾರ ಪೂರ್ತಿ ಆಗುದಿಲ್ಲಂತ್ರಿ ಸದ್ಗುರುನಾಥಗೆ. ಏನ್ರಿ ದಾಸಬೋಧ ದಶಕ್ಕೆ 7 ಸಮಾಸವಂದ್ರ ಗುರುನಾಥನ ವರ್ಣ ಮಾಡುವತ್ನ್ಯಾಗ ಸಮರ್ಥರು ಸದ್ಗುರುನಾಥನ ವರ್ಣ ಮಾಡುವತ್ನ್ಯಾಗ ಅಂತಾರ, ಐಸಾ ಸದ್ಗುರು ಪೂರ್ಣಪಣಿ ತುಟೆ ಭೇದಾಸಿ ಕಡಸಣಿ ದೇಹೇವಿನ ಲೋಟಾಂಗಣಿತಯ ಪ್ರಭುಷ. ದೇಹ ಇರ್ಲಾರ್ದ ಅವಾಗ ಲೋಟಾಂಗಣ ಹಾಕ್ಬೇಕಂತ ನಾವು. ದೇಹ ಇರ್ಲಾರ್ದ ಹೆಂಗ ಹಾಕ್ಲಿಕ್ ಬರ್ತದ್ರಿ? ಅಂದ್ರ ದೇಹ ಬುದ್ಧಿಯನ್ನ ಮೀರಿ ನಾನು ದೇಹ ಇದ್ದನಿ ಅನ್ನುವಂತದ್ ಮರ್ತ ಗುರುನಾಥನ ಇದರಿಗೆ ನೀವು ದಂಡವತ್ತ ನಮಸ್ಕಾರ ಹಾಕಿದ್ರಿ ಅಂದ್ರ ಅದು ಸದ್ಗುರುನಾಥಗೆ ಏನಾದ್ರೂ ಸ್ವಲ್ಪ ಅವು ನಮಸ್ಕಾರ ಮಾಡ್ಲಿಕ್ಕೆ ಯೋಗ್ಯ ಆಗ್ತದ ಅಂತಂತಾರ. ನಾವು ಹಿಂಗ್ ಮಾಡ್ತೇವೆ, ಎಲ್ಲಿ ಅರಿವು ಹೊಲಸಾಗಿತ್ತು ಅಂತೇಳಿ ಇಂಥ ನಮಸ್ಕಾರದಿಂದ ಸದ್ಗುರುನಾಥ್ ಏನ ನಮಗ ಇದು ಮಾಡ್ಬೇಕು. ಅದಕ್ಕೆ ದೇಹೇವಿನ ಲೋಟಾಂಗಣಿತಯ ಪ್ರಭುಸಿ ಅಂತ ವೇದಶಾಸ್ತ್ರಗಳೇ ನೇತಿ. ಅದಕ್ಕ ಮನೋಣಿ ಸದ್ಗುರುಪಣೆ ಸದ್ಗುರು ಮನೋಣಿ ಸದ್ಗುರು ದೇವಾಹೂನ ಕೋಟಿ ಗುಣ. ದೇವರ ಕೋಟಿ ಪಟ್ಟು ದೊಡ್ಡವ ನನ್ನ ಗುರುನಾಥ್ ಇದ್ದಾನ. ಜಯಾಸಿ ವರ್ಣಿತ ಭಾಂಡಣೆ ವೇದಶಾಸ್ತ್ರಗಳಾಗಲಿ. ವೇದಶಾಸ್ತ್ರಗಳ ಅವನನ್ನು ಹೊಗಳಲಿಕ್ಕೆ ಏನಪ್ಪಾ ಅಂದ್ರ ನೇತಿ ಎಲ್ಲಿಕತ್ತಾವ, ಯಾರಿಗೂ ಹೊಗಳಲಿಕ್ಕೆ ಆಗಲಾರದಂತ ಆ ಪರವಸ್ತುವೇ ನಮ್ಮ ಸದ್ಗುರುನಾಥ್ ಇದ್ದಾನ. ಅವ ಮಹಾಸ್ವಾಮಿಯ ರೂಪದಿಂದ ಬಂದಾನ, ಸದ್ಗುರು ಚಂದ್ರಕುಮಾರ ಸ್ವಾಮಿಗಳ ರೂಪದಿಂದ ಬಂದಾನ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜ ರೂಪದಿಂದ ಬಂದಾನ, ಸದ್ಗುರು ಸಮರ್ಥ ರಾಮಚಂದ್ರರಾವ್ ಮಹಾರಾಜ ರೂಪದಿಂದ ಬಂದಾನ. ಆಗಿ ಹೋದಂತಹ ಸಂತ ಸ್ವರೂಪರೇನಿದ್ದಾರಲ್ಲ ಅವರೆಲ್ಲರೂ ಸದ್ಗುರು ಸ್ವರೂಪರಿದ್ದಾರ. ಆ ಸದ್ಗುರು ಸ್ವರೂಪರು ಯಾರಿದ್ದಾರೆ ಅಂದ್ರೆ ಅವರು ಶ್ರೀರಾಮ ಪ್ರಭುವಿನ ಸ್ವರೂಪರೇ ಇದ್ದಾರೆ ಅನ್ನುವಂತ ಒಂದು ನಿಶ್ಚಿತವಾದಂತಹ ಏನಪ್ಪಾ ಅಂದ್ರ ನಿಷ್ಠೆಯನ್ನು ಇಟ್ಟುಕೊಂಡ ನಾವು ನೀವುಗಳೆಲ್ಲ ಆ ಗುರು ಮಾರ್ಗದೊಳಗ ಗುರು ಭಕ್ತಿಯೊಳಗ ಮುಂದುವರಿಯುನು. ಇನ್ ಮೇಲೆ ಅಂತರೂ
ಈಗೇನ್ ಈ ಶ್ಲೋಕಗಳನ್ನೆಲ್ಲ ಕೇಳ್ಕೊತ ಬಂದೇವಲ್ಲ, ಇನ್ಮೇಲಂತರೂ ಭಯ ಪಡುವಂತ ಮಾತಂತ್ರು ಬಿಟ್ಟು ಬಿಡಿರ್ತಾರ. ಭಯ ಪಟ್ಕೋಬೇಡ್ರಿ, ಅದಕ್ಕೂ ಭಯ ಪಟ್ಕೋಬೇಡ್ರಿ. ಏನ್ ಇವತ್ ಅಕಸ್ಮಾತ್ ಹಿಂಗೋಪ ಇದು ಬ್ರಹ್ಮಾಂಡದಾಗ ಮುಗುಲ್ ಹರಿದು ಬಿದ್ದದ್ರ ಸಹ ಬಿದ್ರೆ ಬೀಳಲ್ಲ. ಯಾಕಂದ್ರೆ ನನ್ನ ಗುರು ಇದ್ದಲ್ಲ. ಏನ್ ಅದಕ್ಕ ಸಂಕಟಗಳಿಗೆ ಅಂಜಬಾರ್ದಂತ. ಸಂಕಟಗಳಿಗೆ ಹೇಳ್ಬೇಕು. ಸಂಕಟಗಳ ಸಂಬಂಧ ಸದ್ಗುರುಗಳು ಅವ್ರನ್ನು ಕೇಳಬಾರ್ದಂತ. ಅವಕ್ಕ ಹೇಳುದು ನಮ್ ಗುರುನಾಥ್ ಇದ್ದಾನೋ ಅಂತಂದ್ರು ಅಥವಾ ಅವೇ ಹಂಚ್ಕೊಂಡು ಹೋಗ್ಬಿಡ್ತಾವು. ಸದ್ಗುರುನಾಥನ ಶಿಶಿ ಇದ್ದಾನಪ್ಪ ಮಾರಾಯ ಅಂತೇಳಿ ಸಂಕಟಗಳು ನಮ್ ಸನಿಕ್ ಬರುದಿಲ್ಲ. ಬರೇ ದಾಸಬೋಧ ಮನಾಚಿಸ್ಲೋಕ್ ಯಾರ ಮನೆಯೊಳಗ್ ಗ್ರಂಥವಲ್ಲ ಆ ಮನೆಯೊಳಗ್ 12 ಹರದಾರಿ ತನಕ ಭೂತ್ಗಳು ಸಹಿತ ಬರುದಿಲ್ಲ. ಇಷ್ಟೆಲ್ಲ ಅದ್ರ ಸಾಮರ್ಥ್ಯದ ಅಂತ ಒಂದು ಭಕ್ತಿ ಮಾರ್ಗದೊಳಗೆ ನಾವು ನೀವುಗಳೆಲ್ಲ ನಡೆದೆವು. ಎಷ್ಟೋ ಜನ್ಮದ ಪುಣ್ಯ. ಅಂತ ಗುರುವಿನ ಒಂದು ಭಕ್ತಿ ಮಾಡಿ ಅವ್ರ ಸೇವಕರಾಗಿ ಅವ್ರ ದಾಸರಾಗಿ ಅವ್ರ ಒಂದು ಸಂತೋಷ ಪಡಿಸುವಂಗ ನಾವು ಬದುಕಿ ನಮ್ಮ ಜೀವನ ಸಾರ್ಥಕತೆ ಮಾಡ್ಕೊಂಡು ಅಂತ ತಿಳ್ಕೊತ ಇವತ್ತಿನ ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆಕಲ್ಪಾಯುಷ್ಯವೇತ ಆಕುಳ ಮಾಜಾ ಸಕಳ ಹರಿಚಾದಾಸ ಕಲ್ಪನೇತಿ ಬಾದಾನು कोणकाळी ही संत मंडळी सुखी असो. अहंकाराच्या वारा न लागो रासा माझा विष्णुदासा भाविकासी नामामणितया असावे कल्याण. जामक निधान पांडुरंग पुंडलीक वरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय जय रघुवीर समर्थ. जय श्रीराम. ಪ್ರಸಾದ್ ಹೇಳ್ತೀರಾ? ಎಂಡಿಂಗ್ ಮಾಡ್ತೀರಾ? ಆಯ್ತು. ಇವತ್ತಿನ 2 ಶ್ಲೋಕದ ಸಾರ ಏನಪ್ಪಾ ಅಂದ್ರೆ, ಸದ್ಗುರು ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು. ಅವ್ರು ಇದಾರೆ ಅಂದ್ಮೇಲೆ ನಮಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಆದ್ರೆ ನಮ್ದು ಹೆಂಗಿದೆಪ್ಪ, ಅರ್ಧಂಬರ್ಧ ಒಂದ್ ತಕಡಿ ಒಂದ್ ಕಾಲ್ ಈ ಕಡೆ ಇಟ್ಟಿರ್ತೀವಿ, ಒಂದ್ ಕಾಲ ಆ ಕಡೆ ಇಟ್ಟಿರ್ತೀವಿ. ಆ ಪ್ರಪಂಚದಲ್ಲ ಒಂದ್ ಚಿಕ್ಕ ಪುಟ್ಟ ಕಷ್ಟ ಬಂದ್ರೆ ನಾವು ಹಂಚ್ಕೊಂಡ್ಬಿಡ್ತೀವಿ ನಾವು. ಆದ್ರೆ ಅಂಜದ್ ಏನು ಕಾರಣವೇ ಇಲ್ಲ. ಅವ್ನು ಇದಾನೆ ಅಂದ್ಮೇಲೆ ಎದಕ್ ಹಂಚ್ಬೇಕು? ಈ ಉಸಿರನ್ನ ಹಿಡ್ಕೊಂಡು ಅವನೇ ನಡೆಸ್ತೀಯ ನಮ್ಮನ್ನ ಅಂದ್ಮೇಲೆ ಎದಕ್ ಹಂಚ್ಬೇಕ್ರಿ? ಉಸಿರಕ್ಕಿಂತ ಹೆಚ್ಚು ಮಹತ್ವವಾದ ಏನೂ ಇಲ್ಲ ಅಂದ್ಮೇಲೆ ಈ ಚಿಕ್ಕ ಪುಟ್ಟ ವಿಷಯ ಏನು ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಸದ್ಗುರು ನಮ್ಮ ಜೊತೆಗೆ ಯಾವಾಗ್ಲೂ ಇರ್ತಾನೆ, ನೋಡ್ತಿರ್ತಾನೆ. ಇಂಥ ಒಂದು ಪ್ರಸಂಗಗಳನ್ನ ಗುರುಗಳು ಹೇಳಿದ್ರು ನಿರ್ಮಾಣ ಯಾಕೆ ಮಾಡ್ತಾರೆ? ನಮ್ಮ ಬಲವನ್ನು ನೋಡ್ಲಿಕ್ಕೆ. ನಿಜವಾಗಿಯೂ ಈಕಿ ಪ್ರೀತಿ ಇದೆಯೋ ಸದ್ಗುರು ಮೇಲೆ, ಸುಮ್ನೆ ಎಲ್ಲ ಒಂದ್ ಜಂಡ ಹಿಡ್ಕೊಂಡು ಓಡಾಡ್ತಿರ್ತೀವಿ ನಾವ್ ಎಲ್ಲರೂ ಸೇರ್ಕೊಂಡು ಅಂತ ಮಾಡ್ತೀವೋ ಅಂತ. ನಿಜವಾಗಿಯೂ ಇದ್ರೆ ಖಂಡಿತವಾಗ್ಲು ನಾವು ಈಗ ಗುರುಗಳು ನಿತ್ಯವಾಗ್ಲೂ ನಮಗೆ ಬೋಧನೆ ಮಾಡಿದಾಗ ಆ ಬೋಧನೆಗಳೆಲ್ಲ ನಾವು ತಗೊಂಡು ನಮ್ಮ ಜೀವನದಲ್ಲಿ ಇವತ್ತು ಗುರುಗಳು ಮಹಾರಾಜರು ಹೇಳಿದ್ರು ಪ್ರವಚನದಲ್ಲಿ, ವೇದಾಂತವು ಆಚರಣೆಯಲ್ಲಿ ತರಬೇಕು ಅಂದ್ರೆ ಗುರುಗಳು ಇವತ್ತು ನಮಗೆ ಬೋಧನೆ ಮಾಡಿದ್ರು. ಬೋಧನೆ ಮಾಡದ್ ಕೂಡ್ಲೆ ಕಾಲ್ ಕರೇಸೋ ಆಚ್ ಕರೇಸೋ ಅಬ್, ಈಗ್ಲಿಂದಾನೇ ಶುರು ಮಾಡ್ಬಿಡ್ಬೇಕು ಬದಲಾವಣೆ. ಏನು ಅಂಜುಕೋಬಾರ್ದು, ಯಾವ ಮಾತಿಗೂ ಅಂಜುಕೋಬಾರ್ದು. ಅವನಿದ್ದಾನೆ ಅಂದ್ಮೇಲೆ ಪ್ರಸಂಗಗಳೆಲ್ಲ ಅವನೇ ಪಾರ್ ಮಾಡಿಸ್ತಾನ, ಅವನೇ ನಿರ್ಮಾಣ ಮಾಡ್ತಾನೆ, ಅವನೇ ಪಾರ್ ಮಾಡ್ತಾನೆ. ನಾವ್ ಏನು ಮಾಡಂಗೂ ಇಲ್ಲ. ಅದಕ್ಕೆ ಹೇಳೋದು ವೇದಾಂತ ಆಚರಣೆಯಲ್ಲಿ ತರುವ ತನಕ ಬರೀ ಈಗ ಶ್ಲೋಕ ಕೇಳ್ಬಿಟ್ವಿ, ಮನೆಗೆ ಹೋಗ್ಬಿಟ್ವಿ, ಏನೂ ಉಪಯೋಗ ಆಗೋದಿಲ್ಲ. ಅದ್ರದ್ದು ಗುರುಗಳು ಹೇಳಿದ್ದ ಮಾತನ್ನ ಅವರು ಒಂದು ತಾಸನ್ನ ಅವ್ರ ಕೆಲ್ಸಗಳನ್ನ ಬಿಟ್ಟು ನಮ್ಮ ಸಲುವಾಗಿ ಬೋಧನೆ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂದ್ಮೇಲೆ ಅದನ್ನ ಗ್ರಹಣ ಮಾಡಿ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಮತ್ತೆ ಮುಂದಿನ ವಾರ ಬಂದಾಗ ಎಲ್ಲರೂ ಪ್ರಸನ್ನ ಚಿತ್ತರಾಗ್ಬೇಕು. ಗುರುಗಳ ಸ್ವಾಗತ ಹೆಂಗ್ ಮಾಡ್ಬೇಕಪ್ಪ? ಪ್ರಸನ್ನ ಚಿತ್ತರಾಗಿ, ಗುರುಗಳೇ ನೀವ್ ಹೇಳಿದ್ ನಾವು ಅಳವಡಿಸ್ಕೊಂಡಿದೀವಿ ನೋಡ್ರಿ, ನಿಮ್ ಮುಖ ನೋಡ್ರಿ ಹೆಂಗೆ 440 ವೋಲ್ಟ್ ಬಲ್ಬ್ ಎಲ್ಲಾರ್ದು ಗ್ಲೋ ಆಗ್ತಿದ್ರೆ ಗುರುಗಳ ಮುಖದ ಮೇಲೆ ಪ್ರಸನ್ನತೆ ನೋಡ್ರಿ. ಗುರುಗಳು ಭಾವುಕರಾದಾಗ ನಮ್ಮ ಶಿವಣ್ಣ ಬಹಳ ಕಡಿಮೆ ಮಾಡ್ತಾರೆ, ಗುರುಗಳೇ ಮಾತಾಡೋದೇ ಬಹಳ ಕಡಿಮೆ. ಆದ್ರೆ ಅದು ನೀವು ಹೇಳುವಾಗ ನಗನಗ್ತಾ ಇರ್ತಾರೆ. ಆಮೇಲೆ ಒಮ್ಮೆಲಿಗೆ ಅವ್ರ ಕಣ್ಣಲ್ಲೂ ನೀರ್ ಬಂದ್ಬಿಟ್ಟಿತ್ತು. ಅಂದ್ರೆ ಎಂಥದಪ್ಪ ಭಾವುಕತನ ಹೆಂಗಿರುತ್ತೆ? ಕನೆಕ್ಟ್ ಆಗ್ತೀವಿ ನಾವು, ಅದಕ್ಕೆ ಕನೆಕ್ಟ್ ಆಗ್ಬಿಡ್ತೀವಿ. ನೀವ್ ಹೇಳೋದೆಲ್ಲ ಮಾತು ನೀವು ಭಾವುಕರಾಗ್ಬಿಟ್ರಿ, ನೀವು ಅಳ್ತಾ ಇದ್ರಿ. ನಮ್ ಶಿವಣ್ಣ ಕಣ್ಣಲ್ಲಿ ತುಂಬಾ ನೀರಾಗ್ಬಿಟ್ಟಿತ್ತು, ಒಮ್ಮೆ ನಗ್ತಿದ್ರು, ಒಮ್ಮೆ ಕಣ್ಣಲ್ಲಿ ನೀರ್ ಬಂದ್ಬಿಟ್ಟಿತ್ತು ಅವ್ರಿಗೆ. ಅಂದ್ರೆ ಇದು ಕನೆಕ್ಷನ್ ಆಗ್ದಲೇನೆ ಹಿಂಗ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಗುರುನಾಥ ಕನೆಕ್ಟ್ ಮಾಡಿಬಿಡ್ತಾನೆ ಅವಾಗ. ಆದ್ರೆ ಈ ಕನೆಕ್ಷನ್ ನಾವು ಸಂಪೂರ್ಣವಾಗಿ ಉಳಿಸ್ಕೋಬೇಕು. ಇದು ಒಮ್ಮೆಲಿಗೆ ಆಗಬಾರ್ದು. ಈಗ 5 ನಿಮಿಷ 1 ತಾಸಲ್ಲಿ ಕೇಳಿದ್ವಾ ಅಳು ಬಂತು, ಆಮೇಲೆ ಮನೆಗೆ ಹೋದ್ಮೇಲೆ ಪ್ರಸಂಗದ ಸಲುವಾಗಿ ನಾವು ಅಳ್ತೀವಿ. ಆದ್ರೆ ಗುರುನಾಥನ್ ಸಲುವಾಗಿ ಅಳ್ಬೇಕು ನಾವು. ಅಪ್ಪ ನೀನು ನನಗ್ ಕೊಟ್ಟಿದ್ಯಲ್ಲೋ ಇದನ್ನ ಅಂದ್ಬಿಟ್ಟು ನಾವು ಅವನ ಸಲುವಾಗಿ ಅಳಬೇಕು. ಜೀವನದ ಈ ವಸ್ತು ವಿಷಯದ ಸಲುವಾಗಿ ಅಳಬಾರ್ದು. ಬಹಳ ಖುಷಿ ಆಗ್ತಿತ್ತು ನನಗೆ ಶಿವಣ್ಣ ನೋಡ್ಬಿಟ್ಟು. ಗುರುಗಳು ಈ ಕಡೆ ಅಳ್ತಿದ್ದಾರೆ, ಶಿವಣ್ಣನು ಕಣ್ಣಲ್ಲಿ ನೀರ್ ಹಾಕ್ತಿದ್ದಾರೆ. ಎಂಥ ಒಂದು ಅಮೃತಗಳಿಗೆ ಅಂದ್ರೆ ನನಗಿವೇ ಅಮೃತಗಳಿಗೆ ಅನ್ನಿಸ್ತಾವೆ.
ಯಾವಾಗ ಗುರುನಾಥ ಕನೆಕ್ಟ್ ಮಾಡ್ಬಿಡ್ತಾನೆ, ಗುರುನಾಥ ಅಲ್ಲಿ ಅಳ್ತಿದ್ದಾನೆ, ಇಲ್ಲಿ ಅವರು ಅಳ್ತಿದ್ದಾರೆ. ಎಷ್ಟು ಒಂದು ಆ ದೃಶ್ಯ ನೋಡ್ಲಿಕ್ಕೆ ಆನಂದ ಆಗತ್ತೆ. ಎಷ್ಟು ಆನಂದನಪ್ಪ ಅಂದ್ರೆ ನಾವೆಲ್ಲರೂ ಭಾಗ್ಯವಂತರಿದ್ದೀವಿ. ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರ ಮುಖಾಂತರ, ಅವರು ಈ ಶಂಕರ್ರಾವ್ ಅನಂತಪುರ್ ಮಹಾರಾಜರ ಮುಖಾಂತರ ನಮ್ಗೆಲ್ಲರಿಗೂ ಬೋಧನೆ ಮಾಡಿ ನಮ್ಮೆಲ್ಲರಿಗೂ ಪರಮಾರ್ಥ ಹಾದಿದಲ್ಲಿ ಕೈ ಹಿಡ್ಕೊಂಡು ಅವ್ರು ಬಂದಿದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಇದ್ಯಾವುದು ಅಘಟಿತ ಘಟನಾ ಅಲ್ಲ. ಅಂದ್ರೆ ಏನಪ್ಪಾ ಅಂತಾರೆ, ರಮಣ ಮಹರ್ಷಿಗಳು ಒಂದ್ ಮಾತು ಹೇಳ್ತಾರೆ, ನಥಿಂಗ್ ಹ್ಯಾಪನ್ಸ್ ಬೈ ಆಕ್ಸಿಡೆಂಟ್ ಇನ್ ಡಿವೈನ್ ಸ್ಕೀಮ್ ಅಂತ. ಅಂದ್ರೆ ಆ ಭಗವಂತನ ಇಚ್ಛೆಯಲ್ಲಿ ಯಾವ್ದು ಆಕ್ಸಿಡೆಂಟ್ ಆಗಿ ಆಗೋದಿಲ್ಲ. ನಾವು ಮಹಾರಾಜರನ್ನ ಭೇಟಿ ಆಗೋದು, ಮಹಾರಾಜರು ಇಲ್ಲಿ ಬಂದು ಬೋಧನೆ ಮಾಡೋದು ಎಲ್ಲವೂ ದೈವಿ ಸಂಕಲ್ಪ. ಆ ದೈವಿ ಸಂಕಲ್ಪ ಇರೋದಕ್ಕೆ ನಮ್ ಎಲ್ಲರಿಗೂ ಈ ಪ್ರಸಾದ ರೂಪದಲ್ಲಿ ಅವ್ರ ಬೋಧನೆ ಸಿಗ್ತಾ ಇದೆ, ಅವ್ರ ಅಮೃತವಾಣಿ ಕೇಳ್ಕೊಳ್ಲಿಕ್ ಸಿಗ್ತಾ ಇದೆ. ಅದನ್ನ ಕೇಳಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವ್ ಎಲ್ಲರೂ ಅಳವಡಿಸ್ಕೊಳ್ಳೋಣ. ಮುಂದಿನ ವಾರ ಗುರುಗಳು ಬಂದಾಗ ನಮ್ಮ ಪ್ರಸನ್ನ ಚಿತ್ತ ಮುಖ ನೋಡಿದಾಗ ಗುರುಗಳು ಗಡಿಯಾರ ನೋಡ್ಬಾರ್ದು. ಅವಾಗ ಇನ್ನೂ 10 ನಿಮಿಷ ಹೇಳ್ಕೊತೀನಿ ಬಿಡ್ರಿ ಎಲ್ಲಾರು ಎಷ್ಟ್ ನಗ್ತಾ ಇದಾರೆ, ಇನ್ನೂ 10 ನಿಮಿಷ ಎಕ್ಸ್ಟೆಂಡ್ ಮಾಡೋಣ, ಈ ಶೋನ ಇನ್ನೂ ಒಂದ್ ಎಕ್ಸ್ಟೆಂಡ್ ಮಾಡೋಣ ಅನ್ಕೊಂಡ್ ಗುರುಗಳು, ನಾನ್ ನೋಡ್ತಿರ್ತೀನಿ, ಗುರುಗಳು ನೋಡ್ತಿರ್ತಾರ, ಟೈಮ್ ಆಗೋಯ್ತು ಅನ್ಕೊಡ್ತಿರ್ತಾರೆ ಗುರುಗಳು. ನಮ್ಮೆಲ್ಲರೂ ಎಲ್ಲಾರ್ದು ಮುಖ ಪ್ರಸನ್ನ ನೋಡ್ಬಿಟ್ಟು ಗುರುಗಳು ಹೋಗ್ಲಿ ಬಿಡು, ವಾಚು ಆ ಕಡೆ ತೆಗ್ದಿಟ್ಬಿಟ್ಟು ಇನ್ನು 10 ನಿಮಿಷ 15 ನಿಮಿಷ ಎಕ್ಸ್ಟೆಂಡ್ ಮಾಡೇ ಬಿಡೋಣ ಅತ್ಲಾಗೆ ಅಂತ ಹೇಳ್ಕೋತಾ, ಯಾರಿಗಾದ್ರೂ ಏನಾರು ವ್ಯಕ್ತಪಡಿಸ್ಬೇಕಾದ್ರೆ ಹೇಳ್ರಪ್ಪ. ಯಾಕಂದ್ರೆ ಗುರು ಎದುರುಗಡೆ ಇದ್ದಾಗ ಅವಕಾಶನ ಕಳ್ಕೋಬಾರದು, ಯಾವತ್ತೂ ಕಳ್ಕೋಬಾರ್ದು ಅನ್ನೋದು ನನ್ನ ಒಂದು ದೃಢವಾದ ನಂಬಿಕೆ. ಗುರುಗಳು ಸಾಕ್ಷಾತ್ ಕೂತಿರ್ತಾರೆ ಇಲ್ಲಿ, ಏನ್ ಹೇಳ್ಬೇಕು ಅನ್ಸತ್ತೋ ಹೇಳ್ರಿ. ಮನಾಚೆ ಶ್ಲೋಕ ಗುರುಗಳು ಯಾವುದು ಒಂದು ಸ್ವಾರ್ಥತನ ಇರ್ಲಾರ್ದನೆ ಭಗವಂತಂದು ನಮ್ಗೆಲ್ಲಾರ್ಗುನು ತಂದು ಈ ಪ್ರಸಾದ ಕೊಡ್ತಾ ಇದ್ದಾರಲ್ಲ, ನಮ್ಮಂತ ಧನ್ಯರು ಯಾರಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಿಜವಾಗಿಯೂ ಅಲ್ಲಿ ಏನು ಸ್ವಲ್ಪ ಕೂಡ ಸ್ವಾರ್ಥತನ ಅಂಪದ್ ಎಂಥದ್ದು ಇಲ್ಲಲ್ಲ, ಎದಕ್ಕೂ ಇಲ್ಲ, ಏನೂ ಇಲ್ಲ. ಇಷ್ಟು ತಂದು ನಮ್ಗೆಲ್ಲಾರ್ಗುನು ಅಮೃತ ಕೊಡ್ತಾ ಇದ್ದಾರಲ್ಲ, ಇದ್ರಂಥದ್ದು ಭಾಗ್ಯ ನಮ್ದಿನ್ಯ, ಇದಕ್ಕಿಂತ ಹೆಚ್ಚಿನ ಭಾಗ್ಯ ಯಾವುದೂ ಇಲ್ಲ. ಗುರು ಸ್ವತಃ ಯಾರ್ಯಾರು ತಮ್ಮ ಗುರುಗಳನ್ನ ಮಾಡ್ಕೊಂಡಿದ್ದಾರಲ್ಲ, ಆ ಗುರುನೇ ಇದ್ರೊಳಗೆ ಬಂದು ನಮ್ಗೆಲ್ಲಾನು ಮತ್ತೆ ಮತ್ತೆ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ನಂದೊಂದು ಇದು ಅಷ್ಟೇ. ಸದ್ಗುರುನಾಥ ಅದು ನನ್ನ ಗುರುನು ನಿಮ್ಮೊಳಗೆ ನೋಡ್ಕೊಂಡು ಆ ಗುರುವಿಗೆ ನಮಸ್ಕಾರ. ಧನ್ಯ ಧನ್ಯ, ನಿಮ್ಮ ಜೀವನನೇ ಧನ್ಯ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಹಿಂದೆ ಒಮ್ಮೆನ ಹಿಂದೆ ಇದ್ರೊಳಗೆ ಹೇಳ್ತಾ ಇದ್ರು, ಗುರುನ ಬರೇ ನಾವು ದೇಹದಲ್ಲಿ ನೋಡ್ತೀವಿ, ಅವನು ದೈಹಿಕವಾಗಿ ಹೋದ್ಮೇಲೆ ಅವನ್ ಇಲ್ಲ ಅನ್ನೋದ್ರೆ ಏನು ಅವನ್ ನಿಜವಾದ ಶಿಷ್ಯ ಅಲ್ಲ ಅಂತಂದ ಅವ್ರು ಹೇಳಿದ್ದಾರೆ. ಈಗ 2-3 ಸಂದರ್ಭದಲ್ಲಿ ಹೇಳಿದ್ರು. ಇವತ್ತು ಇದನ್ನ ನಾವು ತಗೊಂಡ್ರೆ ಸಮರ್ಥ ಇದ್ದಿದ್ದು ಯಾವುದು 16ನೇ ಶತಮಾನ. ಆ 16ನೇ ಶತಮಾನದಲ್ಲಿದ್ದ ಆ ಕಥೆನ ಇವತ್ತು ಆ ಬೋಧನೆಯನ್ನ ನಮ್ಗೆ ಹೇಳ್ತಾ ಇರೋದು. ಆದ್ರೆ ಆ ಸಮರ್ಥರ ತಂದೆ ತಾಯಿ ವಿಷಯ ಬಂದಾಗ ಅವರು ಪೂರ್ಣತಃ ಕಣ್ತುಂಬ ನೀರು ಬಂದೋಯ್ತು, ಶಬ್ದ ನಿಂತೋಯ್ತು. ನಾನು ಆಕ್ಚುಲಿ ಹೊರಗೆಲ್ಲ ಕಾರಲ್ಲಿದ್ದೆ, ಹಂಗಾಗಿ ಪೂರ್ಣ ಇದಾಗ್ತಿರ್ಲಿಲ್ಲ. ಯಾಕೆ ನಂದೇನೋ ನೆಟ್ವರ್ಕ್ ಹೋಯ್ತು ಅನ್ಕೊಂಡು ಆಮೇಲೆ ನೋಡಿದ್ರೆ ಇಲ್ಲ, ಕಣ್ಣು ತುಂಬಿ ಚೋಕ್ ಆಗ್ಬಿಟ್ಟಿತ್ತು. ಅಂದ್ರೆ ಏನಪ್ಪಾ, 16ನೇ ಶತಮಾನದಲ್ಲಿ ಆಗಿರೋದನ್ನ ನಾವು ಇವತ್ತು ಅನುಭವಿಸ್ತಾ ಇದೀವಿ. ಅದನ್ನ ಆ ಅನುಭವಕ್ಕೆ ಬಂದಾಗ ಅಲ್ಲಿ ನಾನೇ 4 ಜನ ಮಕ್ಕಳಾಗಿದ್ದೀನಿ, ನನ್ನ ತಂದೆ ತಾಯಿಗೆ ಇಂಥದ್ದೊಂದು ತೊಂದರೆ ಕೊಟ್ರಲ್ಲ, ಎಷ್ಟು ಜನ ಎಷ್ಟು ಕೆಟ್ಟವರಿದ್ರು. ಇಲ್ಲ ಜ್ಞಾನೇಶ್ವರ್ ಮಹಾರಾಜರು ಯಾರು ಸ್ವತಃ ಭಗವಂತನ ಅವತಾರನೇ 4 ಜನ ಬಂದವರು. ಅಂಥವ್ರಿಗೂ ನಾವು ನಮ್ಮ ದೇಹ ಬುದ್ಧಿಯಿಂದ ಎಷ್ಟು ತೊಂದರೆ ಕೊಡ್ತೀವಿ. ಅಂದ್ರೆ ಆ ತೊಂದರೆ ಕೊಟ್ಟಿದ್ದಕ್ಕೆ ಏನ್ ಸುಖ ಸಿಕ್ತು? ಆ ಒಂದು ಪ್ರಸಂಗ ಅಂದ್ರೆ ಆ ನಮ್ದು ಭಾವನೆ ಅನ್ನೋದು ಏನಾಗುತ್ತೆ ಅಂದ್ರೆ ನಮ್ಮನ್ನ ಅಲ್ಲಿಗೆ ಎಳ್ಕೊಂಡು ಹೋಗ್ಬಿಡತ್ತದು. ಅಂದ್ರೆ ಸತತವಾಗಿ ಅವ್ರು ಇಲ್ಲ ಅಂತ ನಾವು ದೈಹಿಕವಾಗಿ ಇಲ್ಲ, ಆದ್ರೆ ಅವ್ರು ನಮ್ ಜೊತೆಗೆ ಇದ್ದಾರೆ ಅನ್ನೋದನ್ನ ಈ ಒಂದೊಂದು ನಿದರ್ಶನದಿಂದ ನಮ್ಗೆ ಗೊತ್ತಾಗತ್ತೆ. ಅವ್ರ ಏನಿಲ್ಲಿ ದೀಪಾ ಅವ್ರ ಹಿಂದ ಚಂದ್ರಕುಮಾರ್ ಗುರುಗಳದ್ದೇನು ಫೋಟೋ ಹಾಕಿರ್ಲ, ನನಗೆ ನೋಡ್ಲಿಕ್ಕೆ ಹಿಂಗಾಗ್ತದೆ. ಈಗ ಅವ್ರು ಇದ್ದಾರ ಅಂತೇಳಿ ನನ್ನೇ ನೋಡ್ಲಿಕ್ಕತ್ತಾರ ಅಂತೇಳಿ ಇಂಥ ಒಂದ್ ಇದು ನನಗಾದ್ರೂ ಖರೆ ಅಂದ್ರೆ ನಾ ಇವತ್ತಿನ ಪೂರ್ಣ ಈ ಒಂದು ತಾಸು ಬರೀ ಅವ್ರನ್ನ ಕಡೆನೆ ನೋಡ್ಲಿಕ್ಕತ್ತ ನಾನು.
ಏನ್ ಹೌದು ಗುರುಗಳೇ. ನೋಡ್ಲಿಕ್ಕತ್ತಾರಪ್ಪ ನಮ್ಮ ಮಹಾರಾಜರೇ ಬಂದ್ ನೋಡ್ಲಿಕ್ಕತ್ತಾರ ಅಂತ ಹೇಳಿ. ಹೌದು ಹೌದು ಹೌದು. ಅಲ್ಲ ಅದಕ್ಕೋಸ್ಕರ ಯಾರು ಎಲ್ಲಿದ ನಿನ್ ಗುರು ಅಂತಂದ್ರೆ ಅಲ್ಲಿ ತೋರ್ಸಕ್ ಅದನ್ನ ಹಾಕಿದೀವಿ. ನನ್ ಗುರು ಇಲ್ಲೇ ನನ್ ಬೆನ್ನ ಹಿಂದೆ ಇದ್ದಾನೆ, ಅವನೇ ನೋಡ್ಲಿಕ್ಕೆ ಹತ್ತಾನೆ. ಯಾಕೆಂದ್ರೆ ಅವ್ರು ಹೇಳಿದಾರ ಮಾತು, ನಿಮ್ಮ ಉಸಿರು ಇರೋ ತನಕ ಸತ್ಸಂಗ ನಡೆಸ್ರಿ. ಆ ಒಂದು ಇದಕ್ಕೆ ನಮ್ಗೊಂದು ಸ್ಫೂರ್ತಿ ಬೇಕಲ್ಲ, ಅವ್ರನ್ನೇ ಕೂಡಿಸ್ಬಿಡೋದು. ಅದಕ್ಕೆ ಕರ್ಕೊಂಬಂದು ಬಾ ನೀನೇ ಕೂತಿದ್ಯಪ್ಪ, ನೀನೇ ಇಲ್ಲಿ ಹೇಳಿಸ್ತಾ ಇದೀಯಾ, ನಿನಗೆ ಹೇಳಿಸ್ಕೊಂತಾ ಇದೆಯೋ ಏನೋ ಗೊತ್ತಿಲ್ಲ, ಇಲ್ಲಿ ಹೇಳಿಸ್ತಾ ಇದೀಯ, ಅವ್ನು ಕೂಡಿಸ್ಬಿಟ್ರೆ ಆಯ್ತು. ಅದಕ್ಕೆ ಅವ್ನಿಗೆ ಪರ್ಮನೆಂಟ್ ಅಲ್ಲಿ ಕೂಡಿಸ್ಬಿಟ್ಟಿದೀವಿ ಅವ್ರನ್ನ. ಯಾಕೆಂದ್ರೆ ಅದೇ ಒಂದೊಂದ್ಸಲಿ ನೋಡಿದಾಗೆಲ್ಲ ಇದಾಗ್ತಾ ಇತ್ತು, ಹೌದಾ ಹೇಗಿದಾಗತ್ತೆ. ಹೌದು, ಗುರು ದೈಹಿಕವಾಗಿ ಹೋಗ್ಬಿಟ್ಟ, ಈಗ ಅವ್ನ್ ಯಾರ ಮುಂದೆ ಏನ್ ಹೇಳ್ಬೇಕು, ಇಂಥ ಪ್ರಸಂಗ ಬಂದಾಗ ಅನ್ಸತ್ತಿಲ್ಲ ಕರೆ ಅವ್ನ್ ಎಲ್ಲೂ ಹೋಗಿಲ್ಲ, ನಮ್ ಜೊತೆಲೇ ಇದಾನೆ, ನಾವು ಕಣ್ಣು ಬಿಟ್ಟು ನೋಡ್ತಾ ಇಲ್ಲ ಅಷ್ಟೇ. ನೋಡಿಲ್ಲ, ನಮ್ ಮೂರ್ಖತನ ಅಜ್ಞಾನದಲ್ಲಿ ಇರೋದ್ರಿಂದ ನಮ್ಗದು ಅರಿವು ಬರೋದಿಲ್ಲ. ಈಗ ಇಲ್ಲದ್ರೆ ಯಾಕೆ ನಿಮ್ಗ ಕಣ್ಣಲ್ಲಿ ನೀರ್ ಬರ್ಬೇಕು, ಗಂಟ್ಲು ಕಟ್ಟಬೇಕು ವಿಷಯ ಹೇಳಿದಾಗ? ಯಾರೋ ತಾನೇ ಹೇಳಕ್ಕೆ ಹಂಗೆ ಹೇಳ್ಕೊಂಡು ಹೋದ್ರೆ ಅವ್ರು ಯಾರೋ 4 ಜನ ಯಾರೋ ಅವ್ರಿಗಾಗಿದ್ದು ತೊಂದ್ರೆ ಆಗಿನ ಕಾಲದಲ್ಲಿ. ಅದು ಯಾಕೆ ಇವತ್ತು ಆಗ್ತಾ ಇದೆ ಅಂದ್ರೆ ನಾ ಅಲ್ಲಿದ್ದೆ ಅವತ್ತು, ಇವತ್ತು ಅದ್ರ ಪ್ರತೀಕ ಅದು ನನಗೆ ಅನುಭವ ಆಗ್ತಾ ಇದೆ. ಆ ಒಂದು ಇದು ಬಹಳ ಇದಾಯ್ತದೆ ನಿಜವಾಗ್ಲು. ಅದಕ್ಕೆ ಅನ್ನಿಸ್ತು, ಹೌದು ಪ್ರತಿಯೊಂದು ಶಬ್ದನು ಬಹಳ ಮುಖ್ಯವಾಗಿರುತ್ತೆ ಕೇಳ್ಕೊಳ್ಳೋದು. ಅದನ್ನ ನಾವು ಸರಿಯಾಗಿ ಕೇಳಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಉದ್ಧಾರ ನನಗೆ, ಅಷ್ಟೇ ಹೊರತು ಇಲ್ಲದ್ರೆ ಸುಮ್ನೆ ಇಲ್ಲಿ ಕೇಳಿ ಇಲ್ಲಿ ಬಿಟ್ರೆ ಏನು ಪ್ರಯೋಜನ ಇಲ್ಲ. ಆ ಒಂದು ಅದಕ್ಕೋಸ್ಕರ ಅದನ್ನ ಮತ್ತೊಮ್ಮೆ ಎಲ್ಲಾರ್ಗು ಹೇಳ್ಬೇಕಿತ್ತು. ಹೌದು, ಗುರು ಯಾವಾಗ್ಲೂ ಸತತ ನಮ್ಮ ಜೊತೆಗೆ ಇದ್ದಾನೆ, ಅದನ್ನ ಸಾಕ್ಷಿಭೂತವಾಗಿ ತೋರಿಸ್ತಾ ಇದ್ದಾರೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ. ಹೇಳಿ ಶಿವಣ್ಣ, ಹೇಳಿ ಶಿವಣ್ಣ. ಅದೇ ಗುರುಗಳು ಹೇಳ್ತಾ ಇದ್ದಾಗ ನಮ್ ಕಣ್ ಮುಂದೆ ಅದು ನಡೆದಂಗೆ ಕಾಣಿಸ್ತಾ ಇತ್ತು ಸನ್ನಿವೇಶ. ಕೇಳಿಸ್ತಿಲ್ಲ ಶಿವಣ್ಣ, ಕೇಳಿಸ್ತಿಲ್ಲ. ಹೌದಾ, ನೆಟ್ವರ್ಕ್ ಕಡಿಮೆ ಆಗೈತೆ ಅಂತ. ಹಾ, ನೆಟ್ವರ್ಕ್ ಕಡಿಮೆ ಇರ್ಬೇಕು. ಈಗ ಹಾ ಹೇಳಿ 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 ಹೇಳಿ. ಅದೇ ಹೇಳ್ತಾ ಇದ್ದಿದ್ದು ಕಣ್ ಮುಂದೆ ನಡೆದಂಗೆ ಇತ್ತು ಅದು ಚಿತ್ರ. ಕಣ್ಮುಂದೆ ಘಟನೆಗಳು ಆಗ್ತಾ ಇದೆ ಅನ್ನಂಗ್ ಕಾಣಿಸ್ತಾ ಭಾಸ ಆಗ್ತಿದೆ ಅಂತ ಗುರುಗಳೇ ಅವರಿಗೆ. ಕಣ್ಮುಂದೆ ನಡೀತಾ ಇದೆ ಇವೆಲ್ಲವೂ ಅಂತ ಹೇಳ್ತಿದಾರ ಅವರು. ಹೌದು, ಅಂದ್ರೆ ಸಂಪೂರ್ಣವಾಗಿ ನೀವು ಅಲ್ಲೇ ನೆಲೆಸಿತ್ತು. ಎಷ್ಟು ಒಂದು ಅಲ್ಲ, ತಮ್ಮಂತ ಅವ್ರ ಮುಂದೆ ನನಗ ಸೇವಾ ಮಾಡೋ ಭಾಗ್ಯ ಸಿಕ್ಕದಲ್ಲ, ನಾ ಖರೆ ಅಂದ್ರೆ ದೊಡ್ಡ ಭಾಗ್ಯವಂತ ನಾನು. ಇಷ್ಟೊಂದು ಭಾವಿಕರು ನೀವೆಲ್ಲ ಅದನ್ನ ಕಣ್ಣು ಮುಂದೆ ನೀವು ಅನುಭವಿಸ್ಲಿಕ್ಕತ್ತೀರಿ ಅಂದ್ರೆ ನಿಜವಾಗಿಯೂ ನಿಮ್ಮೆಲ್ಲರಿಗೂ ನಂದು ಅತ್ಯಂತ ಏನಪ್ಪಾ ಅಂದ್ರೆ ದಂಡವತ್ತ ಪ್ರಣಾಮ ನೋಡ್ರಿ. ಬಹಳ ಸಂತೋಷ ಅನಿಸ್ತದ. ಇಂಥ ಶ್ರೋತೃಗಳು ಸಿಗುದು ಬಹಳ ದುರ್ಲಭ. ವಕ್ತಾರನ ಅಂತಃಕರಣ ಯಾವಾಗ ಆನಂದಗೊಳ್ತ ಅಂದ್ರ ಅಂತ ಶ್ರೋತೃಗಳು ಇರ್ಬೇಕಂತ. ಅಂತ ಶ್ರೋತೃಗಳು ಇದ್ದಾಗ ಮಾತ್ರ ಅವನ ಒಂದು ಸೇವಾ ಸಫಲ ಆಗ್ತದ. ಅಂತ ಶ್ರೋತೃಗಳನ್ನ ನಮ್ಮ ಮಹಾರಾಜರು, ರಂಗರಾವ್ ಮಹಾರಾಜರು ನಿಮ್ಮನ್ನೆಲ್ಲಾ ಒದಗಿಸಿಕೊಟ್ಟಲ್ಲ. ನಿಜವಾಗಿಯೂ ನಾನು ನನ್ನ ಭಾಗ್ಯಕ್ಕೆ ಎಣಿನೇ ಇಲ್ಲ ಅಂತೇಳಿ ನಾನು ಏನಪ್ಪಾ ಅಂದ್ರ ನನ್ನ ಅಂತಃಕರಣ ಪೂರ್ವಕ ನಾನು ನಿಮ್ ಮುಂದೆ ಹೇಳಲಿಕ್ಕೆ. ನೀವು ಆ ಕರ್ಮಠರು ಏನಿರ್ತಾರಲ್ಲ, ಈಗಾದ್ರೂ ಎಷ್ಟೋ ಜನ ಅಂತ ಕರ್ಮಠರು ಇದ್ದಾರೆ. ಅದ್ರ ಕಡೆಗೆ ಗಮನ ಕೊಡ್ಲಾರ್ದೆ ನಾವು ನಿಜವಾಗಿನೂ ಯಾವ್ದು ಏನು ಅಂತ ನಾವು ತಿಳ್ಕೊಂಡ್ಬಿಟ್ಟು ನಡ್ಕೊಳ್ಳೋದೇ ಒಂದು ದೊಡ್ಡದು. ಖರೆ ಅದ ರೀ. ಏನು ಇಲ್ರಿ, ಸದ್ಗುರುನಾಥನ ಅನುಗ್ರಹಿತರಾದ್ಮೇಲೆ ಮತ್ತೊಂದು ವಿಚಾರ ಸಂಬಂಧ ಬೀಳುದಿಲ್ರಿ ನಮಗ. ಏನು ಮಾಡಿದ್ರ ಸದ್ಗುರುನಾಥನ ಭಕ್ತಿ ಮಾಡ್ಬೇಕು, ಸಾರಾಸಾರ ವಿಚಾರ ಮಾಡ್ಕೊಂಡು ಹೆಂಗ್ ನಡ್ಕೋಬೇಕು ಹಂಗೆ ಈಗಿನ ಕಾಲದಾಗದ್ರೂ ಸಹಿತ ಹೆಂಗ್ ನಡ್ಕೋಬೇಕು ಹಂಗ್ ನಡ್ಕೊಂಡ್ರೆ ನಮ್ ಜೀವನ ಉದ್ಧಾರ ಆಗ್ತದ. ಹೊರತಾಗಿ ಆ ಕರ್ಮಠ ಅಂದ್ರೆ ಆ ಇದಕ್ಕೆ ಕೆಲವೊಂದಕ್ಕೆ ನಾವು ಬೆಲಿ ಜಾಸ್ತಿ ಕೊಡಬಾರ್ದು ಅಂತ. ಹೌದ, ಖರೆ ಅದ. ಮತ್ತೆ ನೀವೇನ್ ಹೇಳ್ಬೇಕಂತೀರಿ? ದೀಪ ಇದ್ದಲ್ಲೇ ಇನ್ನೊಬ್ರು ದೀಪ ಅಂತೇನೆ ಇದ್ದಾರೆ ನೋಡ್ರಿ. ದೀಪಾ ಅವರು ಸಾಷ್ಟಾಂಗ ನಮಸ್ಕಾರ ಗುರುಗಳ.
ಇಲ್ಲ ಇವತ್ತು ನನ್ ಲೇಟ್ ಆಯ್ತಾನೆ ಎಲ್ಲ ಮಿಸ್ ಆಗ್ತದ ಯಾರು ಬಂದ್ಮೇಲೆ 15-20 ನಿಮಿಷ ಲೇಟ್ ಆಗಿದೆ. ಧಾರವಾಡದಿಂದ ಬಂದ್ ಜಾಯ್ನ್ ಆದೆ. ಖರೆ ಇಷ್ಟ ಇದನ್ನ ತಪ್ಸ್ಕೊಂಡ್ಬಿಡ್ತಿದ್ದಲ್ಲ ಅನ್ನೋದ್ ನನಗ ಇದಾಗ್ಬಿಡುತ್ತ. ಆಮೇಲೆ 15 ನಿಮಿಷ ತಪ್ಸ್ಕೊಂಡ್ಬಿಟ್ಟಲ್ಲಪ್ಪ ಅನ್ನೋದು ಇನ್ನು 15 ನಿಮಿಷದ ನಾ ಕಳ್ಕೊಂಡೆಲ್ಲ ಇವತ್ ಕೇಳೋದು ಅನ್ಸ್ತು ನನಗೆ. ಆದ್ರೆ ಅದನ್ನ ಇಷ್ಟು ಕೇಳಿ ಕೊಟ್ಟಲ್ಲ ಭಗವಂತ ಅನ್ನೋದ ಒಂದ್ ಖುಷಿ ನನಗೆ ಇವತ್ತು. ಇಲ್ಲ ಮತ್ತೀಗ ಆನ್ಲೈನ್ ಮೇಲೆ ಇದ್ರ ಮೇಲೆ ಯೂಟ್ಯೂಬ್ನಾಗ ಬರ್ತದ್ರಿ, ಅದು ಕೇಳಿಕ್ಕೆ ಸಿಗ್ತದೆ. ಬಹಳ ಸಂತೋಷ. ನನಗೆ ಅಪ್ಪನಿಗೆ ಕೊಡ್ತೀರಿ? ಆಯ್ತು ಗುರುಗಳೇ. ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಜೈ ಶ್ರೀರಾಮ್. ಜೈ ಜೈ ರಘುವೀರ ಸಮರ್ಥ. ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳು. ಪ್ರಣಾಮಗಳು ಗುರುಗಳೇ. ನಮಸ್ತೆ ಗುರುಜಿ. ಹನುಮಾನ್ ಚಾಲಿಸ ಯಾರು ಹೇಳ್ತೀರಾ? ಇವಾಗ ಕನ್ನಡದಲ್ಲಿದೆ, ನಾನು ಹೇಳ್ತೀನಿ. ಕಾರ್ಯಸಿದ್ಧಿ ಸರ್ ಮ್ಯೂಟ್ ಅಲ್ಲಿ ಇದಾರೆ, ಏನೋ ಮಾತಾಡ್ತಾ ಇದಾರೆ. ಗೊತ್ತಾಯ್ತು ರೆಕಾರ್ಡಿಂಗ್ ಸ್ಟಾಪ್ ಮಾಡು ಅಂತ ಹೇಳ್ತೀರಾ?